ಹೆಸ್ಕಾಂನ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಕರೋಶಿಯ ಪಿಕೆಪಿಎಸ್ ಸಂಘದ ಹಾಲಿ ಅಧ್ಯಕ್ಷರು ಹಾಗೆ ಬಿಜೆಪಿ ಮುಖಂಡರಾದ ಮಹೇಶ್ ಬಾತೆಯವರ 57ನೇ ಜನ್ಮ ದಿನಾಚರಣೆಯನ್ನು ಇಂದು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಶುಭಾಶಯವನ್ನ ಕೋರಿದ್ರು. ಹೌದು, ಕರೋಶಿಯ ಪಿಕೆಪಿಎಸ್ ಸಭಾಂಗಣದಲ್ಲಿ ಅದ್ದೂರಿ ಹುಟ್ಟುಹಬ್ಬ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ರಾಯಭಾಗದ ಶಾಸಕರಾಗಿರುವ ದುರ್ಯೋಧನ ಐಹೊಳೆ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಚಿಕ್ಕೋಡಿಯ ಚರಮೂರ್ತಿ ಮಠದ ಶ್ರೀ ಸಂಪಾದನಾ ಮಹಾಸ್ವಾಮೀಜಿ ಮತ್ತು ಕಮತೇನಟಿಯ ಪ್ರಭುಲಿಂಗೇಶ್ವರ ಮಠದ ಶ್ರೀ ಗುರುದೇವ ದೇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ದೀನ ದಲಿತರ ಅಭಿವೃದ್ಧಿ ಮಾಡುವ ಸಮಾಜಮುಖಿ ನಾಯಕ ಮಹೇಶ್ ಬಾತೆ ಎಂದರು. ಈ ವೇಳೆ ಶ್ರೀ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಮಹೇಶ್ ಬಾತೆ ಅವರು ಕರೋಶಿ ಗ್ರಾಮ ತನ್ನ ಕುಟುಂಬ ಎಂದು ತಿಳಿದುಕೊಂಡು ಗ್ರಾಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವರಿಗೆ ಆಯುರಾರೋಗ್ಯ ಸಿಗಲಿ ಎಂದು ಆಶೀರ್ವದಿಸಿದರು. ಶುಭಾಶಯವನ್ನ ಸ್ವೀಕರಿಸಿ ಮಾತನಾಡಿದ ಮಹೇಶ್ ಬಾತೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ನಮ್ಮ ಮುಖಂಡರಾದ ಡಾಕ್ಟರ್ ಪ್ರಭಾಕರ ಕೋರೆ, ಮಹಂತೇಶ್ ಕವಟಗಿ ಮಠ, ಇನ್ನೊಂದೆಡೆ ಶಾಸಕ ದುರ್ಯೋಧನ ಐಹೊಳೆ, ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಾಗರಿಕರ ಕಾರ್ಯಕರ್ತರ ಸಹಕಾರದಿಂದ ಕರೋಶಿ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ. ಇನ್ನು ಮುಂದೆ ಸಹ ಎಲ್ಲರನ್ನ ವಿಶ್ವಾಸದಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ಕೆಎಂಎಫ್ನ ಮಾಜಿ ನಿರ್ದೇಶಕ ಸಂಜಯ್ ಪಾಟೀಲ್, ಚಿಕ್ಕೋಡಿಯ ಕೆಎಲ್ಇ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಧೀರರಾಜ್ ಪೋಳ್, ಸಿಎಲ್ಇ ಸಂಸ್ಥೆಯ ಆಡಳಿತ ಅಧಿಕಾರಿ ಸಾಗರ್ ಬೈಸ್ಕೋಪ್, ನ್ಯಾಯವಾದಿಗಳಾದಂತಹ ಎಂಬಿ ಪಾಟೀಲ್ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಕೋಟಿವಾಲೆ ಸ್ವಾಗತಿಸಿ ಮಾಡಿ ಶಾಲು ಹಾಗೆ ಹಣ್ಣು ಹಂಪಲು ಹೂವಿನ ಮಾಲೆಯನ್ನ ಹಾಕಿ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು. ಜನ್ಮ ದಿನದ ನಿಮಿತ್ತ ಚಿಕ್ಕೋಡಿಯ ಕೆಎಲ್ಇ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಔಷಧ ವಿತರಣಾ ಶಿಬಿರದ ಲಾಭವನ್ನು ನೂರಾರು ರೋಗಿಗಳು ಪಡೆದುಕೊಂಡರು. ಇದೇ ವೇಳೆ ಸರ್ಕಾರದಿಂದ ಮಂಜೂರಾದ 55 ಗ್ಯಾಸ್ ಸಿಲಿಂಡರ್ಗಳನ್ನು ಶಾಸಕರಾದ ದುರ್ಯೋಧನ ಐಹೊಳೆ ಮತ್ತು ಮಹೇಶ್ ಬಾತೆ ಅವರು ವಿತರಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಸಾವಿತ್ರಿ ಏಕನಾಥ ಜೇದೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರುವ ಲಕ್ಷ್ಮೀ ಕುರುಬರ್, ಅಣ್ಣಾ ಸಾಹೇಬ ಕೇಮಲಾಪುರೆ, ರಾಯಗೌಡ ಕೆಳಗಿನ ಮನಿ, ಸದಾಶಿವ ಗೋರ್ಪಡೆ, ಬಾಬುರಾವ ಪಾಟೀಲ, ಐಎಂ ಪಟೇಲ್, ಲತಾ ಕುಲಕರ್ಣಿ ಹಾಗೆ ಚಿಕ್ಕೋಡಿಯ ಪುರಸಭೆ ಉಪಾಧ್ಯಕ್ಷರಾಗಿರುವ ಸಂಜಯ ಕವಟಗಿ ಮಠ, ಮಲ್ಲಿಕಾರ್ಜುನ ಕೋಟಿಮಲೆ, ಏಕನಾಥ ಜೇದೆ, ಫಾರೂಕ್ ಪಟೇಲ್, ಬಾಳು ಮುಗಳಿ, ದುಂಡಯ್ಯ ಪೂಜಾರಿ, ಬಸವಪ್ರಭು ಭಾತೆ, ಇನ್ನೊಂದೆಡೆ ರಾಜು ದೇವಋಷಿ, ಸಂಜಯ್ ಕಾಂಬಳೆ ಮತ್ತು ಅಶೋಕ್ ಶಿಂಗಾಯಿ, ಕಾಶಿನಾಥ ಬಾಮಣೆ ಮತ್ತು ಕಲ್ಲು ಕುರುಬರ, ರವಿ ಹಿರೇಕುಡೆ, ರಾಜು ಹಾರಗನವರ, ತೌಸಿಫ್ ಪಟೇಲ್ ಮತ್ತು ಮಹಂತೇಶ ಉಪಾಸೆ, ಸುರೇಶ್ ಮಾಂಗುರೆ, ಆನಪ್ಪ ಶೆಂಡುರೆ, ನಂದೀಶ ಭಾತೆ, ಶ್ರೀಮತಿ ಗೀತಾ ಮಹೇಶ್ ಬಾತೆ, ಋತುರಾಜ್ ಕೋಟಿವಾಲೆ, ಗುರು ನಿರ್ವಾಣಿ, ಶಿವಾಜಿ ಪವಾರ, ಪ್ರವೀಣ್ ಶಿರಗಾವೆ, ಮಹದೇವ ಪಾಟೀಲ, ಬಜರಂಗ ಮನಗುತೆ, ಸುಧಾಕರ ಚಾಚಗೌಡ ಮತ್ತು ಮಹೇಶ್ ಶಾಡನವರ, ಪ್ರಶಾಂತ್ ಪೂಜಾರಿ ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು, ನಾಗರಿಕರು ಹಾಜರಿದ್ದರು. ಬೆಳಿಬೇಕಂತಂದ್ರೆ ಅವರ ಭಾವಜರಾದಂತ ವಿಜಯನ ಕೋಟೆ ಅವರ ಆಶೀರ್ವಾದ ಅಂತ ನಾ ಹೇಳಕ್ಕೆ ತಾಯಿ ಸಂಬಂಧ ಅವರ ಮಾವರ ಆಶೀರ್ವಾದ ಸದಾ ಐತಿ. ಅವರ ಬಲಗೈಯಾಗಿ ಅವ್ರ ಕೆಲಸ ಮಾಡ್ತಾರ. ಅವ್ರು ಕೂಡ ಮಹೇಶನ ಬಾಕಿಯವ್ರು ಕೂಡ ಅವ್ರ ಮಹೇಶನ ಬೇದರು ಬೇಯಿಸ್ಕೊಂಡು ಅವ್ರ ಹೇಳಿ ಕೆಲಸ ಎಲ್ಲ ಚಾಚಿದ್ರು ಹರಿದಾದ್ರೆ ಒಡೆಯಾಗಿ ಮಾಡ್ತಾರೆ. ನಾನು ಹುಡುಗರೈತೆ ಅವ್ರ ಮಾವ ಇದ್ರು ಸ್ವಲ್ಪ ರೀತಿ ಮಾಡ್ತಾರೆ. ಅವ್ರು ಬಾಳ ಮೆಚ್ಚಬೇಕು, ಅವ್ರು ಮೆಚ್ಚಬೇಕು, ಇವ್ರನ್ನೂ ಮೆಚ್ಚಬೇಕು. ಇಬ್ರು ಆಗ ಸಂಜಯನ ಪಾಟೀಲ್ ಎಲ್ಲ ಜೋಡ್ ಎತ್ತಲ್ಲ, ಆಗ ಒಳ್ಳೆ ಮಾವ ಇಬ್ರು ಜೋಡ್ ಎತ್ತಾವ್ರು. ಬಹಳ ಅನ್ಯೋನ್ಯವಾಗಿ ಅವರ ಇಬ್ರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ.
ಅದಕ್ಕೆ ವಿಜಯನ ಕೋಟೆ ಒಳ್ಳೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಕೂಡಿ ಅವರು ಕೂಡ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರಕತ್ತಾರು. ನನಗೆ ಬಹಳ ಅವ್ರ ಮೇಲೂ ಕೂಡ ಬಹಳ ಪ್ರೀತಿ ಸಂತೋಷ. ಈಗ 14 ವರ್ಷ ಶಾಸಕಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಭಾಗದಾಗ ಕೆಲಸ ಮಾಡ್ಕೊಂಡ ಅದಕ್ಕೆ ನಾನಂತೂ ಮೈಸೂರಿನ ಪ್ರತಿಯೊಂದು 14 ವರ್ಷ ನೋಡಕತ್ತಲ್ಲೇ ಬಹಳ ಸಮಾಜಮುಖಿ ಕೆಲಸ ಬಡವರ ಮತ್ತು ದೀನ್ ದಲಿತರ ಬಗ್ಗೆ ಬಹಳ ಕಾಳಜಿಯನ್ನ ಕೊಡೋರು ಅವ್ರಿಗೆ ಹೆಲ್ಪ್ ಮಾಡುವಂತ ಒಂದು ಅವ್ರ ಮನಸ್ಸ. ಅದಕ್ಕೆ ಪ್ರತಿಯೊಬ್ಬರು ಕೂಡ ನ್ಯಾಯ ಸಲುವಾಗಿ ಅವ್ರ ಮನೆಗೆ ಬಂದ್ರೆ ಆಗ ಇದೀಗ ಒಬ್ರು ಪಾಟೀಲ್ ಸರ್ ವಕೀಲರು ಹೇಳಿದ್ರು ತಾಸಗಟ್ಲೆ ನಾ ಮನೆಗೆ ನಿಂತಿದ್ದೆ. ಹಂಗ ಪ್ರತಿಯೊಬ್ಬರು ಬಂದವರ ನ್ಯಾಯವನ್ನು ಒದಗಿಸಿ ಯಾರಿಗೆ ಹೇಳ್ಬೇಕು ನಮಗೆ ಹೇಳುವುದು ಫೋನ್ ಮಾಡಿ ಅವ್ರಿಗೆ ತಕ್ಷಣ ಹೇಳುವುದು, ಅಧಿಕಾರಿಗಳು ಹೇಳುವುದು, ಒಳ್ಳೆ ಕೆಲಸವನ್ನ ಮಾಡ್ಕೊಂತ ಮತ್ತೆ ಸರ್ವಶ್ರೀ ಗ್ರಾಮವನ್ನ ಒಳ್ಳೆ ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಅವರು ಕಾರಣೀಭೂತರಾದರು. ನಮಗಾಗಲಿ ಮತ್ತು ಮಾದೇಶನ ಕೋಟಿಮಠ ಅವರಿಗೆ ಪುರಸಭೆ ಬೆನ್ನೈತಿ ಹಣವನ್ನ ಕ್ರೋಢೀಕರಿಸಿ ಅದಕ್ಕೆ ಊರ ಅಭಿವೃದ್ಧಿ ಸಲುವಾಗಿ ಅವರು ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದರು. ಅವ್ರ ಸ್ವಂತ ಕೆಲಸಕ್ಕೆ ನಮಗೆ ಯಾರಿಗೂ ಹೇಳಿಲ್ಲ, ಅದೇ ಊರ ಅಭಿವೃದ್ಧಿ ದೊಡ್ಡ ಕೆಲಸ ಮಾಡ್ಕೊಂಡು ಬಂದರು. ಅದಕ್ಕೆ ಭಗವಂತ ಅವರು ಒಳ್ಳೇದ್ ಮಾಡಲಿ, ಇನ್ನೂ ಆಯುಷ್ಯ ಆರೋಗ್ಯ ಹೆಚ್ಚು ಕೂಡಲಿ, ಮುಂದಿನ ಒಂದು ಬುದ್ಧಿಯನ್ನು ಭಗವಂತ ಅವರಿಗೆ ದಯಪಾಲಿಸಬೇಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಈ ಇಬ್ಬರು ಪೂಜೆಯ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿಕ್ಕೆ ಭಗವಂತಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ಎಲ್ಲರಿಗೂ ಶುಭವಾಗಿ ಜೈ ಹಿಂದ್ ಬೇಕಂತ ಗ್ರಾಮದ ಶ್ರೇಷ್ಠರಾಗಿ ಅವಿರತ ಶ್ರೇಷ್ಠರುವಂತಹ ಗುರುಲಿಂಗ ಜನ್ಮ ಪ್ರೇಮಿಯಾದ ಮಹೇಶ್ ಪಾಟೀಲ್ ಅವರ 59ನೇ ಸಮಾರಂಭದ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಕಂಪನಟ್ಟಿಯ ಪ್ರಭುದೇವರ ಮಠದ ಗುರುದೇವರಲ್ಲಿ ಶರಣಾರ್ಥಿ ಸಲ್ಲಿಸಿ ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಿಮಗೆಲ್ಲ ಕೊಟ್ಟು ಕೆಲವು ವಿಶೇಷವಾಗಿರ್ತಕ್ಕಂಥ ಮಾತನಾಡ್ತಕ್ಕಂಥ ರಾಯಬಾಗ್ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ವಿನೋದ್ ಐವರವರೇ, ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯ ಮಾಡಿದರೆ ಆಗಮಿಸಿದ ಚರಣ ಬಂಧುಗಳು ಕಾಯ್ದಿದೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವೆಲ್ಲರೂ ನಾಗತ್ತಿರಬೇಕು ಇವಾಗ ಮುಗಿಸ್ತಾರೆ ಅಂತ ಇವತ್ತು ಅವಿಭೂತ ಸ್ವಾಮಿಗಳು ಅವರು ಮಾತಾಡಿಲ್ಲ ಅಂದ್ರೆ ಅವ್ರದ್ದು ಕಾಯಂ ನಾನು ತಗೊಂಡು ನನ್ನೊಂದು ತಾಸ ಅವ್ರದೊಂದು ತಾಸ ಕೂಡಿ 2 ತಾಸ ಮಹೇಶ್ ಪಾಟೀಲ್ ಹೇಳಿದಂಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಸೇವೆ ಶಾಶ್ವತ ಅಂತ ಒಂದು ಮಾತು. ಹಂಗಾರೆ ಏನ್ ಮಾಡ್ಬೇಕು? ಸೇವೆ ಅಂದ್ರೆ ಏನ್ ಮಾಡ್ಬೇಕು? ಜೀವಗುಂಡ ಬೆಳ್ತಾನೆ ಹಸುವಾಗು, ಶಿಶುವಾಗು, ಸಸಿಯಾಗು, ಕಸಬರಿಕೆಯಾಗು ವಿಳೆಗ ಮಾಡ್ತಿದ್ದೀವಿ ನಾವು. ಮನುಷ್ಯ ವಯಸ್ಸು 50 60 70 ಹೆಂಗಿರ್ಬೇಕು ಅಂದ್ರೆ ಹಸು, ಶಿಶು, ಸಸಿ ಈ 3 ಉದಾಹರಣೆ ಕೊಡ್ತಾನ. ಹಸು ಅಂದ್ರೆ ಈಗ ಹೇಳಿದ್ದೆ ಹಸು ಇದಲ್ಲ, ಈ ಹಸು ಅಲ್ಲ. ಹಸು ಅಂದ್ರೆ ಆಕಳ ಆಗ್ಬೇಕು ನಾವು. ಅಂದ್ರೆ ಆಕಳು ಹುಲ್ಲ ಕಸ ಕಡ್ಡಿ ತಿಂದು ಏನ್ ಕೊಡ್ತದೆ ಅಂದ್ರೆ ಹಾಲು ಕೊಡ್ತದೆ. ಹಾಗೆ ಸಮಾಜ ನಮಗೆ ಏನೇ ಕೆಟ್ಟದ್ದನ್ನು ಕೊಟ್ಟರು ಕೂಡ, ಕೆಟ್ಟದ್ದನ್ನು ಮಾಡಿದ್ರು ಕೂಡ ನಾವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಒಂದು ಸಂದೇಶವನ್ನು ಆಕಳ. ಆಮೇಲೆ ಸಸಿ ಆಗು, ಸಸಿ ಅಂದ್ರೇನು? ಸಸಿ ಅನ್ನುವಂಥ ಸಸಿ ಅಂದ್ರೆ ಸರ್ವ ಕಲ್ಪರಕಾರ ದಯಾಸ. ಸಸಿ ಅಂದ್ರೆ ಗಿಡ, ಮರ. ಆ ಗಿಡ ಏನಾಗ್ತಂದ್ರೆ ಅದಕ್ಕೆ ಕೊಡೋದೇನು? ನಾವು ಮಾತಾಡ್ಕೋಬೇಕು. ಆಮೇಲೆ ಪೌಡರ್ ತಗೊಂಡು ಸ್ಯಾನಿಟೈಸರ್, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ, ಇವೇನು ಸರ್ಕಾರದವ್ರು ಏನ್ ಹೇಳ್ತಾರಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ನಾವೆಲ್ಲ ಹಾಕೋಬೇಕು. ಇದು ಮತ್ತೆ ಸಣ್ಣಗೆ ಬೆಂಗಳೂರ, ಮುಂಬೈ, ದಿಲ್ಲಿ ಕಡೆ ಎಲ್ಲ ಬರಕತ್ತೈತಿ. ಆದ್ರೂ ಕೂಡ ನಾವು ನಮ್ಮ ಹುಷಾರಾಗಿ ಬರ್ತಕ್ಕಂಥ ಮುಖ್ಯ ಮಾಡ್ತಾರೆ ಅಂತ ನಾನು ಹೇಳೋ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಈಗ ನಮ್ಮ ಶ್ರೀಮಠದಿಂದ ಮಹೇಶ್ ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಈ ಭಾಗದ ಕಂಪೆನಿಕ್ಕೆ ಗ್ರಾಮದ ಸ್ವಾಮೀಜಿಯವರ ಪಾದಗಳು ವಂದಿಸುತ್ತ, ಈ ಭಾಗದ ಶಾಸಕರು ಆತ್ಮೀಯರು ಆದಂತ ದುರ್ಯೋಧನ ಐವರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷಿ ಸಹೋದರಿ ಸಾವಿತ್ರಿ ಜಿಲ್ಲೆಯವರೇ,
ಊರಿನ ಪ್ರಮುಖರು ಮಹಿಳೆಯರಲ್ಲಿ ಒಂದು ಮುಂದಾಳತ್ವ ವಹಿಸಿದಂತ ಕುಲಕರ್ಣಿ ಅವರೇ, ಮಾಜಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆದ ಸಹೋದರಿ ಲಕ್ಷ್ಮೀ ಕುರ್ಬಾರ್ ಅವರೇ, ಕಸೂರಟ್ಟಿ ಗ್ರಾಮದ ಹಿರಿಯರು ಆತ್ಮೀಯರು, ನನ್ನ ಸಲಹೆಗಾರರು ಆದಂತ ಸಲಹೆಯನ್ನು ಹೇಳುವಂತವರಾದ ಪೂಜಾರಿ ಸರ್ ಅವರೇ, ಅನಸಬಂದ ಕಮಲಾಪುರಿ ಅವರೇ, ಆತ್ಮೀಯರು ಆದಂತ ಸದೋಲ ಗೋಡ್ಬರಿ ಅವರೇ, ಹತ್ತೋಟ ಗ್ರಾಮದ ವಕೀಲರು ಆತ್ಮೀಯ ಸಹೋದರಾದ ರವಿಗಿರಿಪುಡಿ ಅವರೇ, ಎಪಿಎಂಸಿ ಉಪಾಧ್ಯಕ್ಷರು ಆತ್ಮೀಯರಾದ ರಾಯಗಢ ಕಲಗಿರಮಣಿ ಅವರೇ, ಅತಿ ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಮಂಡಲ ಪಂಚಾಯತ್ನಿಂದ ಇಲ್ಲಿವರೆಗೆ ಕಮತನಟ್ಟಿ ಗ್ರಾಮದಲ್ಲಿ ಯಾವಾಗಲೂ ಸದಸ್ಯರಾದ ಬಾಬುವನ್ನ ಪಾಟೀಲ್, ಹಿರಿಯರು ಆತ್ಮೀಯರಾದ ಆಯಂಪಲ್ಲಿ ವಕೀಲರು ಯಾವಾಗಲೂ ನಮ್ಮ ಜೊತೆಗೆ ಇದ್ದು ಕೆಎಂಎಫ್ ಅಧ್ಯಕ್ಷರು, ಸ್ಟೇಟ್ ಬೋರ್ಡಿನ ಅಧ್ಯಕ್ಷರು ಆದಂತ ಸದಸ್ಯರು ಆದಂತ ಸಂಜೀವ್ ಪಾಟೀಲ್ ಅವರಿಗೆ, ಮಾಜಿ ಈಗ ತಾನೇ ಮಾತಾಡಿದಂತ ಕೆಎಲ್ಎಯ ಚಿಕ್ಕೋಡಿಯ ಪ್ರಮುಖ ವೈದ್ಯಾಧಿಕಾರಿಗಳು, ಆತ್ಮೀಯರು, ಕೋವಿಡ್ನಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು. ನಾವು ಯಾರಿಗಾದ್ರೂ ಹೇಳಿದ್ರೆ ಹಾಗೆ ಎಂತ ಕೆಟ್ಟ ಪ್ರಸಂಗ ಸಹಿತ ಯಾರಾದ್ರೂ ಮದತ್ ಮಾಡಿದ್ರೆ ನಮ್ಮ ಕೆಎಲ್ಇ ಹಾಸ್ಪಿಟಲ್ ಮುಖ್ಯ ವೈದ್ಯಾಧಿಕಾರಿ ಆದ ಧೀರಜ್ ಕೋಳ್ ಅವರು ಈಗಾಗಲೇ ಕಳೆದ 10-15 ವರ್ಷಗಳಿಂದ ಈ ಹುಟ್ಟುಹಬ್ಬ ಆಚರಣೆಯಿಂದ ನಾವು ಮಾಡ್ಕೊಂಡು ಬರ್ತೇವೆ. ಮೊದಲು ಮಾಡಿದಾಗ ಮನೆಯಲ್ಲಿ ಬಂದು ಒಂದು 7 ಹುಡುಗರು ಅವ್ಯಾರ ಬಂದು ಎಲ್ಲ ಕೇಕ್ ಕಟ್ ಮಾಡೋರಿಗೆ ಅಂತ ಇಲ್ಲ, ಈಗ ಒಂದು 15 ವರ್ಷ 20 ವರ್ಷ ಅದು ಇಲ್ಲಿವರೆಗೆ ಬೆಳೀತು. ನಾವು ಯಾವುದೋ ಒಂದು ಕೆಲಸವನ್ನ ಸಾಮಾಜಿಕವಾಗಿ ಮಾಡಬೇಕಾದ್ರೆ ನಾವು ಮುಂದಿನ ಯೋಚನೆಯನ್ನ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಆಗೋ ತಪ್ಪು ಒಪ್ಪು ಇರೋದು ಆಗ್ತಿರ್ತಾವ. ಆದ್ರೆ ಸಹಿತ ಮುಂದಿನ ತೀರ್ಮಾನಗಳನ್ನು ನಾವು ಸರಿ ಮಾಡುವಂತ ವ್ಯವಸ್ಥೆ ನಾವೆಲ್ಲರೂ ಕೂಡಿ ಮಾಡ್ಕೋಬೇಕು. ಮಾನ್ಯ ಶಾಸಕರ ದುರ್ಯೋಧನ ಐಹೊಳೆ ಅವರು ಇರ್ಬೋದು, ಮಾಂತೇಶನ ಕೋಟಿಮಠ ಅವರು ಇರ್ಬೋದು, ಎಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶನ ಕತ್ತಿ ಅವರು ಇರ್ಬೋದು, ಈಗಿನ ಇಲ್ಲಿಯ ಎಫ್ಪಿಯವರಾದ ಅನಸವನ ಜೊಲ್ಲೆ ಅವರು ಇರ್ಬೋದು, ಉಮೇಶನ ಕತ್ತಿ ಅವರು ಇರ್ಬೋದು, ನಮ್ಮ ಹಿರಿಯರು, ನಮ್ಮ ಸಮಾಜದ ಮುಖಂಡರು ಆದಂತ ಪ್ರಭಾಕರ ಕೋಡಿ ಅವರು ಇರ್ಬೋದು. ಇವರೆಲ್ಲ ಮಾರ್ಗದರ್ಶನದಲ್ಲಿ ಅವರು ಏನು ನಮ್ಮ ಮೆಲುಕಾಗಿ ಕೊಟ್ಟಿರ್ತಾರಲ್ಲ ಆ ಕಾರ್ಯಗಳನ್ನ ಕರೋಶಿಯಲ್ಲಿ ಮಾಡಿದ್ವಿ. ಇದು ನಾವು ಮಾಡಿದ್ರೆ ಎಲ್ಲ ಮಾಡಿಲ್ಲ. ಅವರು ಸಲಹೆಯನ್ನ ತಗೊಂಡು ಇಲ್ಲಿ ನಮ್ಮ ಗ್ರಾಮಕ್ಕೆ ಬೇಕಾಗುವುದು, ಅದು ನಮ್ಮ ಊರಿನ ಎಲ್ಲ ಇರ್ಬೋದು, ಈ ಭಾಗದ ಜನರು ಇರ್ಬೋದು, ಅಥವಾ ಎಲ್ಲ ಈ ನಮ್ಮ ಆಡಿಯೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಅಥವಾ ಅಲ್ಲಿ ಅಧಿಕಾರಿಗಳಿರ್ಬೋದು, ಅವರಿಗೆ ಹೇಳುವಂತ ಕಲೆಯನ್ನ ನನಗೆ ಯಾರಾದ್ರೂ ಕಟ್ಟಿಸಿಕೊಟ್ಟಿದ್ರೆ ಅದು ಹಿಂದಿನ ಹಿರಿಯರು ಅನ್ನುವಂತ ಮಾತನ್ನು ಪ್ರಾಮಾಣಿಕವಾಗಿ ಏನೇ ಹೆಚ್ಚಿನ ಕೆಲಸ ಮಾಡಿ ನಾವು ಬೆಳಿತೀನಿ ಬಡಿತೀನಿ ನೀನು ಹೊಡಿತೀನಿ ಯಾವುದೂ ಕೆಲಸ ಆಗುದಿಲ್ಲ. ನಾ ಎಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ, ಯಾವುದೂ ಕೆಲಸವನ್ನು ನಾವು ಮಾಡಿದ್ರೆ ಪ್ರಾಮಾಣಿಕವಾಗಿ ಅವ್ರಿಗೆ ತಿಳಿಯುವಂತ ಕೆಲಸವನ್ನು ಮಾಡಿದ್ರೆ ನಮಗೆ ಯಾವಾಗಲೂ ಕೆಲಸಗಳು ನಮಗೆ ಸಕ್ಸಸ್ ಆಗ್ತಾವ ಅಂತ ಮಾತನ್ನ ನಾನು ಹೇಳಬಯಸ್ತೇನೆ. ಈ ಮಾತನ್ನೇ ಯಾಕೆ ಹೇಳ್ತೀನಿ, ಕೆಲವು ಜನ ನಾವು ಇರ್ತೀವಿ ನಮ್ಮ ವಯಸ್ಸಿನ ನಾವು ಸಹಿತ ಒಮ್ಮೆ ಮಾಡಿರಬೇಕು. ಆದ್ರೆ ನಾವು ಯಾವಾಗಲೂ ಸಮಾಜದ ಸ್ಥಿತಿಯಲ್ಲಿ ಸಮಾಜಗಳ ಆಗುವ ಬಗ್ಗೆ ಸಮಾಜವನ್ನು ಮುಂದೆ ತರುವ ವಿಚಾರದಲ್ಲಿ ಅಂದ್ರೆ ಇಡೀ ನಮ್ಮ ಸಮಾಜವನ್ನು ಮುಂದೆ ಒಯ್ಯಬೇಕು. ಈ ಹೆಸರು ನಮ್ಮ ಜಿಲ್ಲೆ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಬರುವಂತ ಆಗಬೇಕಾದಂತ ವಿಚಾರವನ್ನು ನಮ್ಮ ಶಾಸಕರಾಗಲಿ ಮಾತೇಶನ ಕೊಟ್ಟಿವರು ಯಾವಾಗಲೂ ನಮ್ಗೆ ಹೇಳ್ತಿರ್ತಾರೆ. ನಾವು ಒಮ್ಮೆ ವಿಚಾರಿಸಕ್ಕೆ ನಾವು ಕೂಡಿರ್ತೀವಿ, ಇದು ಮನೆ ಹೆಂಗ್ರಿ ಶಾಸಕರು, ಇನ್ನು ಮನೆ ಹೆಂಗೆ ಮಾಡ್ತಾರ, ಈಗ ಮನೆ ಹೆಂಗೆ ಸಾವ್ತಾರ, ಎಲ್ಲ ಚರ್ಚೆ ಮಾಡಿ ಯಾವ ಕೆಲಸವನ್ನು ಮಾಡಿ ನಮ್ಮ ಊರಿಗೆ ಮುಟ್ಟಿರ್ತದ, ನಮ್ಮ ಭಾಗಕ್ಕೆ ಮುಟ್ಟಿರ್ತದ ಅಂತ ವಿಚಾರವನ್ನು ಸಹಿತ ಇಟ್ಕೊಳ್ಬೇಕು. ಈಗಾಗಲೇ ನೋಡಿ, ನಿಮ್ಗೆ ಯಾರು ಗೊತ್ತಿಲ್ಲ, ಇನ್ನು ಕರೋಶಿ ಭಾಗದಲ್ಲಿ ಒಂದು ಮಲರ ಸಂಸ್ಕರಣಾ ಘಟಕವನ್ನ ನಾವು ಇಲ್ಲೇ ಹುಬ್ಬಳ್ಳಿ ಮಂಡಿಯಲ್ಲಿ ಮಾಡಿದೀವಿ. ಅದೊಂದು 50 ಲಕ್ಷ ರೂಪಾಯಿ. ಇಡೀ ಕರ್ನಾಟಕದಲ್ಲಿ ಅದು 3ನೇ ನಂಬರ್.
ಅದು ನಮ್ಮದು ಮೂರು ಮಕ್ಕಳಲ್ಲಿ ಈ ಕರ್ನಾಟಕ, ಅದು ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಗ್ರಾಮ ಪಂಚಾಯತಿ ಕರೋಶಿ ಅನ್ನುವಂತ ಮಾತನ್ನು ಸಹಿತ ನನಗೆ ಪ್ರಾಮಾಣಿಕವಾಗಿ ಹೇಳುತ್ತಾರೆ. ಇಂಥದ್ದು ಯಾಕೆ ಮಾಡಿರ್ತಾರೆ? ಈಗ ನಮ್ಮಲ್ಲಿ ಟಾಯ್ಲೆಟ್ ತುಂಬಿರ್ತಾವ, ಯಾರಿಗೋ ಸಖಿ ಮಷೀನ್ ಹಚ್ಚಿ ನೀವು ಹೇಳ್ತೀವಿ, ಅವ್ರ ಕಡೆ ದುಡ್ಡು ಕೊಡ್ತಾರೆ ನಮ್ಮ ಕಡೆ, ಅದು ಎಲ್ಲೋ ಹಲ್ಲಾಗೋ ಹೊಲ್ಲಾಗೋ ಎಲ್ಲೋ ಬಿಡ್ತಾರೆ. ಅದು ಪರಿಸರ ಹಾಳಾಗಬಾರ್ದು. ಆ ಪರಿಸರ ಹಾಳಾಗಬಾರ್ದು ನಾವು ಏನು ಮಾಡ್ಬೇಕನ್ನೋ ವಿಚಾರ ಸಂಕೇತವನ್ನು ನಾವು ಮಾಡಿದಾಗ ಆ ಮಲ ಸಂಸ್ಕರಣ ಘಟಕವನ್ನು ಹಾಕಿದ್ದೀವಿ. ಅಲ್ಲಿ ನೀವು ಆ ಮಲವನ್ನ ಅಲ್ಲಿ ಬಿಟ್ಟು ಟ್ಯಾಂಕರ್ ಹೋಗ್ಬಿಟ್ರೆ ಆ ಪೂರ್ಣ ಗೊಬ್ಬರ ಆಗ್ತದೆ. ನಾವು ತಯಾರಿಸಿ ಇಟ್ಟಂತ ವ್ಯವಸ್ಥೆ ಆಗ ಇದು ನಿಮಗೆಲ್ಲ ಅಂತ ಯೋಜನೆಯನ್ನು ನಾವು ಮಾಡಬೇಕು. ಈಗ ಪರಿಸರ ಮಾಲಿನ್ಯವನ್ನು ನಾವು ಹೆಚ್ಚು ಉಳಿಸ್ಕೋಬೇಕಾಗ್ತದೆ. ನೋಡೋದ್ರೆ ನೀವು ಕಳೆದ 16 ವರ್ಷಗಳಲ್ಲಿ ಮಳೆ ಹೆಂಗಾಗದಂತ ಏನೇನಾಗಲ್ಲ, ಇದೆಲ್ಲ ನಾವು ಪರಿಸರ ಹಾಳು ಮಾಡೋದ್ರಿಂದ ಇದು ಆಗ್ತದೆ ಅನ್ನುವಂತ ಮಾತನ್ನು ಮುಂದಿನ ದಿನಮಾನಗಳಲ್ಲಿ ಸಹಿತ ಅಲ್ಲಿ ನಾವು ಏನು ತ್ಯಾಜ್ಯ ವಸ್ತು ಗಾಡಿಯನ್ನು ನಾವು ಪ್ರವೇಶನೆ ಮಾಡಿದೀವಿ. ನಿಮ್ಗೆ ಗೊತ್ತದ ಗಾಡಿ ಉಪಕರಿಸೋದು ಬಂದಾಗ ನೀವು ಹೊಲ ಕೊಡ್ತೀರಿ, ಹರ್ಷದ್ ಕೊಡ್ತೀರಿ. ಇದನ್ನೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ನಾವು ಗೊಬ್ಬರವನ್ನು ತಯಾರು ಮಾಡ್ತೀವಿ. ಅಲ್ಲಿ ಸಿಕ್ಕಂತ ಪ್ಲಾಸ್ಟಿಕ್ ಅನ್ನ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ನಾವು ಸಹಿತ ಅಲ್ಲಿ MRF ಜೊತೆ ಟೈಪ್ ಮಾಡಿ ಆ ವಿಚಾರವನ್ನೇ ಇಟ್ಕೊಂಡಿದ್ದೀವಿ. 2 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಫ್ಯಾಕ್ಟರಿ ಹಾಕಬೇಕು. ಇವು ಏನ್ ನಮ್ಮ ಎಲ್ಲ ಹಳ್ಳಿಗಳನ್ನ ಒಂದು 30 ಗ್ರಾಮ ಪಂಚಾಯತಿಗಳಿಂದ ಅಲ್ಲಿ ಪ್ಲಾಸ್ಟಿಕ್, ಬಾಟಲ್, ಕ್ಯಾರಿ ಬ್ಯಾಗು ಅಂತ ವೇಸ್ಟ್ ಮಟೀರಿಯಲ್ ಏನ್ ಬರ್ತಿಲ್ಲ ಅದೆಲ್ಲ ನಾವು ಸಂಸ್ಕರಣೆ ಮಾಡಿ ಅದು ಪ್ಲಾಸ್ಟಿಕ್ ಕಟ್ಟು ಮಾಡಿ ಆ MRF ಅವ್ರ ಕಂಪನಿ ಅವ್ರು ಕೊಟ್ಟು ಅಂದ್ರೆ ಆ ಆಧರಿಸಿ ಗ್ರಾಮ ಪಂಚಾಯತಿ ಭತ್ತದ ಇದ್ರ ಜೊತೆಗೆ ಈಗಾಗಲೇ ನಾವು ಶಾಸಕರು, ಸಂಸದರು, ಮಾರ್ಗದರ್ಶನ ಕೊಡ್ಕೊಂಡವರೆಲ್ಲ ವಿಚಾರ ಮಾಡಿ ಕರೋಶಿ ಭಾಗಕ್ಕೆ ಕರ್ನಾಟಕ ನೀರಾವರಿ ಯಾವುದೋ ಪರಿಸ್ಥಿತಿಯಲ್ಲಿ ಆಗಬೇಕು, ಈ ಎಲೆಕ್ಷನ್ ಒಳಗೆ ಡಿಕ್ಲೇರ್ ಆಗ್ತದ ಅನ್ನುವಂತ ಮಾತನ್ನು ಸಹಿತ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ಹೇಳ್ಬೇಕು. ಯಾಕಂದ್ರೆ ನಮ್ಮ ಪ್ರಯತ್ನ ನಾವು ಹೇಳಿ ಯಾರಿಗೆ ಮಾಡಂಗಿಲ್ಲ, ಪೇಪರ್ದಾಗ ಯಾವ್ದು ಹೇಳಿ ಮಾಡಂಗಿಲ್ಲ. ನಾವು ಹೇಳುವ ಉದ್ದೇಶ ಕಾರ್ಯರೂಪಕ್ಕೆ ಬಂದಂತ ಹೇಳ್ತೀವಿ. ಆ ಪ್ರಯತ್ನದಲ್ಲಿ ಶಾಸಕರು ಸೇರಿ 100% ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಸಹಿತ ಹೇಳಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಕರೋಶಿ ಭಾಗದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವಾಗಲೂ ಕರೆಂಟ್ ಕಡಿಮೆ ಬೀಳಬಾರ್ದು. ಇಡೀ ನಮ್ಮ ನಾಗರಮುನ್ನೂರು ಹೋಬಳಿ ಇರುವುದು ಇಡೀ ಭಾಗಕ್ಕೆ 110 TC. ಈಗ ನಾವು 33 ಕಿಲೋವ್ಯಾಟ್ ಏನು TC ಸ್ಟೇಷನ್ ಮಾಡಿದ್ದೀವಿ ಅಂತ 110 TC ಮೆಗಾವ್ಯಾಟ್ TC ಅನ್ನ ಇಲ್ಲಿ ಬಸವನಗುಡಿ ಹತ್ತಿರ ಅಲ್ಲಿ ನಮ್ಮದೇ ಆದಂತ ಜಮೀನನ್ನು ನಮ್ಮ ಮಲ್ಲಪ್ಪ ಬಾಕಿಯವ್ರದ್ದು ಮತ್ತು ಶಿವಲಿಂಗ ಬಾಕಿಯವ್ರು ನಮ್ಮ ಕಾಕವ್ರು ಇಬ್ಬರು ಜಮೀನನ್ನ ಹೀಗಾಗಿ KPTCಯಲ್ಲಿ ಬಂದು ಕೊಟ್ಟು ಟೇಂಡರ್ ಹಂತದಲ್ಲಿ ಇದೆ. ಅಂದ್ರೆ ಮುಂದಿನ ಈ ವರ್ಷದಲ್ಲಿ ಮುಂದಿನ ಈ ತಿಂಗಳಾಗ ಸ್ಟೇಷನ್ ಚಾಲೂ ಆಯ್ತಂದ್ರೆ ಈಗ ಏನ್ ನಮ್ಗೆ ಸಮಸ್ಯೆ ಬರೋದಕ್ಕೆ ಇದು ಸಹಿತ ಮೊದಲ ಇದು ಸರ್ಕಾರವನ್ನ ಮಾರ್ಗದರ್ಶನ ಕೊಟ್ಟರು. ಮಾನ್ಯ ನಮ್ಮ ಶಾಸಕರಾದ ದುರ್ಯೋಧನ ಐಹೊಳೆ ಸರ್ ಸಾಕಷ್ಟು ಪ್ರಯತ್ನವನ್ನು ಅವ್ರು ಮಾಡಿದರೆ ಅವ್ರು ಮುಖಾಂತರಿಗೆ ಮಾಡುವಂತ ಕೆಲಸ. ಇದು ನಿಮ್ಗೆ ಒಂದು ಮಾತನ್ನು ಹೇಳ್ತೀನಿ, ಇದು ಮಹೇಶ್ ಬಾತಿ ಏನು ಮಾಡಿಲ್ಲ, ಇದನ್ನೆಲ್ಲ ಹಿಂದೆ ನಮ್ಮ ಹಿರಿಯರ ಆಶೀರ್ವಾದ, ಅದಕ್ಕೆಲ್ಲ ಪ್ರೇರಣೆ ಯಾರಂದ್ರೆ ನೀವು ಏನು ಗೊತ್ತಿರಲಿಲ್ಲ ನೀವು ಅನ್ನುವಂತ ಮಾತನ್ನು ಸಹಿತ ನಮ್ಗೆ ಹೇಳ್ಬೇಕು. ಯಾಕಂದ್ರೆ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಮಾಡಿದ್ರೆ ಆಗುದಿಲ್ಲ, ನಾವೊಬ್ಬ ಎಲ್ಲಿ ಹೋಗೋದೇ ಆಗುದಿಲ್ಲ. ಎಲ್ಲ ಜನ ಬೇಕಾಗ್ತದೆ, ಅವ್ರು ಕರ್ಕೊಂಡು ಮಾಡುವಂತ ಕೆಲಸ ಮಾಡಿ. ಇವತ್ತು ಏನಾಗ್ತದ, ಹುಟ್ಟು ಅಚಾನಕ್, ಸಾಯೋದು ನಿರೀಕ್ಷೆ ಎಲ್ಲ ಇವರು. ಆದ್ರೆ ಅದ್ರ ನಡುವಿನಲ್ಲಿ ಏನ್ ನಾವು ಮಾಡಿರ್ತೀವಲ್ಲ ಇದು ಬಹಳ ಖುಷಿ. ಎಷ್ಟೋ ಮಹಾನ್ ವ್ಯಕ್ತಿಗಳಾಗಿದ್ದಾರೆ, ಎಷ್ಟೋ ಪೂಜ್ಯರಾಗಿದ್ದಾರೆ, ಎಷ್ಟೆಷ್ಟೋ ಜನ ಅವ್ರ ಹೆಸರುಗಳು ಯಾಕೆ ಹುಟ್ಟವನ್ನ ಅವ್ರು ಹುಟ್ಟಿದ ನಂತರ ಸಾಯುವವರೆಗೆ ಏನ್ ಕೆಲಸ ಮಾಡಿದ್ದಾರೆ, ಯಾವ್ದ್ರ ಬಗ್ಗೆ ಮಾಡಿದ್ದಾರೆ ನಾವು ಬಹಳ ಮುಖ್ಯದ. ಅದ್ರ ಜೊತೆಗೆ ನಾವು ಒಂದು ಮಾತನ್ನು ಹೇಳ್ತೀನಿ, ನಾನು ಏನ್ ಮಾಡ್ತೀನಿ ಏನ್ ಬಿಡ್ತೀನಿ ಅನ್ನೋದು ಏನ್ ಗೊತ್ತಿಲ್ಲ. ಅದ್ರ ಪ್ರೇರಣೆ ಕೊಟ್ಟು ಶಕ್ತಿಗಳು ಈ ಕೆಲಸವನ್ನು ಮಾಡಿಸಿದವರು ಅಂತ ಮಾತನ್ನು ಇಲ್ಲಿ ಹೇಳಿ ಇಷ್ಟು ಪ್ರೀತಿ ವಿಶ್ವಾಸ ಇನ್ನು ನೀವು ಬಂದಿರಿ. ಅವೇನ ಬಳಗ ಅನ್ನುವಂತ ಒಂದು ಬಳಗದಿಂದ ಈ ಕಾರ್ಯಕ್ರಮ ಆಗೈತಿ. ಅವರಿಗೂ ಸಹಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಹಳ್ಳಿಯ ಎಲ್ಲ ನನ್ನ ಯೋಜನೆ ಮಿತ್ರರು ನೋಡಿ, ನಾವು ಎಲ್ಲಿ ಹೋಗ್ತೇವಲ್ಲ ನೀವಿದ್ರೆ ಹೇಳಿ, ಶಾಸಕರಿದ್ರೆ ಹೇಳಿ, ಮತ್ತೊಬ್ಬರಿದ್ರೆ ಹೇಳಿ, ಇಂಥ ಬರ್ತಾವ ಅಂದ್ರೆ ನಾವು ಯಾವಾಗಲೂ ಪ್ರಾಮಾಣಿಕವಾಗಿ ಮಾಡಬೇಕು. ಮತ್ತು ನಾವು ನಮ್ಮ ಹುಟ್ಟಿನಲ್ಲಿ ಒಂದು ನಿಮಗೆ ಎಲ್ಲರಿಗೂ ಒಂದು ವಿನಂತಿಯನ್ನ ಇಲ್ಲಿಯವರೆಗೆ ಯಾರು ಅವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಎಂದು ಯಾವಾಗ ಮಾಡಂಗಿಲ್ಲ. ನಾನು ಈ ಕಡೆ ನೇರವಾಗಿ ಬಂದಾಗ ನೇರವಾಗಿ ಅವರಿಗೆ ಆ ನ್ಯಾಯ ಸಿಗುವಂತ ಕೆಲಸ
ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ಇನ್ನು ಮುಂದೆ ಸಹಿತ ಅಂತ ನಮಗೆ ವಿಶ್ವಾಸ, ದೇವರು ನಮ್ಮ ಮ್ಯಾಗ ಆಶೀರ್ವಾದ ಇರಲಿ. ಯಾರ್ದೂ ಕೆಟ್ಟ ಬಯಸೋದು ಬೇಡ. ಯಾರಾದ್ರೂ ಬಯಸಿದ್ರೆ ಸಹಿತ ಅದು ಮುಂದಿನ ತೀರ್ಮಾನಗಳಿಗೆ ಅವ್ರು ಕಳಿಬೇಕಾದ್ರೆ. ನಾನು ಒಮ್ಮೆ ಚಿಂಚಣಿ ಅಧ್ಯಕ್ಷರಿಗೆ ಒಂದು ಮಾತು ಕೇಳಿದ್ವಿ. ಅದ್ರ ಹಿಂದೆ ರಾಜನ ಮಹಾರಾಜರು ಬಹಳ ಇದ್ದಲ್ಲಿ ಮತ್ತೆ ಅವ್ರು ಯಾಕೆ ಉಳಿದಿಲ್ಲ, ಅವರು ಔಷಧಿ ಯಾಕೆ ಕೊಡುದಿಲ್ಲ, ಅವ್ರ ಹಿಂದಿನ ಪೀಳಿಗೆ ಯಾಕೆ ಕೊಡುದಿಲ್ಲ ಅಂತ ಸಂವಿಧಾನ ಅವ್ರು ಒಂದು ಮಾತು. ಅವ್ರ ರಾಜ ಆ ಭಾಗದ ಬಾಸ್ ಖರೆ ಅವ್ರು ಮತ್ತೊಂದು ಊರಿಗೆ ಹೋಗಿ ದಾರಿ ಮಾಡ್ತಿಲ್ಲ ಮಹೇಶ್. ಆ ದಾರಿಯಿಂದ ಮತ್ತೊಬ್ಬರಿಗೆ ಸಾಲ ಮನುಷ್ಯ ಸೇರಿದಂಗಾಗಿ ಆ ಜಾಗ ಆಕ್ರಮಣ ಮಾಡ್ಕೋಸಲ್ಲ. ಅಂತ ಆಕ್ರಮಣಕಾರಿ ಕೆಲಸವನ್ನು ನಾವು ಯಾರು ಮಾಡೋದಾಗ ನಾವು ಮುಂದಿನ ದಿನಮಾನಗಳು ಸಹಿತ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ನಾವು ಹಿರಿಯರಿರಲಿ, ತಾಯಿಂದಿರಲಿ, ನಾವು ಹಿರಿಯರ ಸಹಿತ ತಂದೆ ಸ್ವರೂಪವಾಗಿ ನೋಡುವಂತ ಕೆಲಸವನ್ನು ನಾವು ಮಾಡಬೇಕು. ನೋಡಿ, ಎಷ್ಟೋ ಜನ ನಾವು ನೋಡ್ತೀವಿ, ತಂದೆ ತಾಯಿಗಳನ್ನು ಬಿಡೋದ ನಾವು ದೇವಸ್ಥಾನಕ್ಕೆ ಹೋಗೋದ, ತಂದೆ ತಾಯಿಗಳನ್ನು ಬಿಡೋದ ಅವ್ರು ಏರಿಯ ಅನ್ನೋದ ನಾವು ಬೇರೆಯವ್ರಿಗೆ ಊಟ ಹಾಕೋದ. ಈ ತಂದು ಮಕ್ಕಳನ್ನ ಮೊದಲು ನಮಗೆ ತಂದೆ ತಾಯಿಗಳು ಅವರೇ ಮೊದಲು ದೇವರು ಅಂತ ಮಕ್ಕಳು ಸಹಿತ ಹೇಳಿ ಇನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ. ಈಗ ಪ್ರವರ್ತಕ ಕೋಳಿಯವರು ಚಿಕ್ಕೋಡಿಯಲ್ಲಿ ಕೇಳಿ ಸಂಸ್ಥೆಯನ್ನು ಹಾಕಿ ನಾವೊಂದು ವಿನಂತಿಯನ್ನು ಮಾಡ್ಕೊಂಡು ಡಾಕ್ಟರ್ ಧೀರಜ್ ಇಲ್ಲ ನಮ್ಮ ಹುಡುಗರಿಗೆ ಬಂದ ಅನಲರಿ ಮುಖ್ಯಾಂಗ ಎಲ್ಲ ನಾವು ಮೆಡಿಸಿನ್ ಸೆಕ್ರೆಟರಿ ಕ್ರಿಯೇಟ್ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೇವೆ ಅಂತ ಹೇಳಿದರೆ ಆ ಪ್ರವರ್ತನ ಕೋಳಿಯವರು ಮತ್ತು ನಮ್ಮ ವಿಡಿಪಾಡಿಗಳು ನಮ್ಮ ಸೆಕ್ರೆಟರಿ ಅವರು ಅವರಿಗೂ ಸಹಿತ ಇಲ್ಲಿಯ ಮುಖ್ಯ ವೈದ್ಯಾಧಿಕಾರಿಯಾದ ಧೀರಜ್ ಸರ್ ಅವರಿಗೆ ಸಹಿತ ನಿಮ್ಗೆ ಒಂದು ಮಾತು ಹೇಳ್ತೀನಿ. ರಾತ್ರಿ 12 ಗಂಟೆಗೆ ನಮಗೆ ಫೋನ್ ಬರೋ ಇಲ್ಲ ನಮ್ಮಲ್ಲಿ ಕೋವಿಡ್-ಆಗಿದ್ವಿ ಅವನಿಗೆ ಎತ್ತಿದ್ದಪ್ಪ ಸಿಟಿ ಸ್ಕ್ಯಾನ್ದಾಗಿಂದ ಕೇಳೋಣ 15-16 ಇದ್ವಿ ನಾವು ತುಂಬ ಧೀರಜ್ ಆಗಿರೋದು. ಏನ್ರಿ ಸರ್ ಹೆಂಗ್ ಮಾಡ್ತೀವಿ? ಬೆಡ್ ಇಲ್ರಿ, ಬೆಡ್ ಇಲ್ಲ ಅಂದ್ರೆ ಹೊರಗೆ ಹಾಕ್ತೀವಿ, ಹೊರಗೆ ಹಾಕ್ತೀವಿ ಅಂತ ಒಂದು ಹಾಲ್ ಖಾಲಿ ಮಾಡಿದ್ವಿ. ನಮ್ಮಲ್ಲಿ 7 ಪೇಷಂಟ್ ಸಿಗೋದು 35 ಪೇಷಂಟ್ ಸಿಗುವಂತ ವ್ಯವಸ್ಥೆಯನ್ನೇ ನಾವು ಕೇಳಿ ಮಾಡಿದ್ವಿ. ಯಾರಂದ್ರಲ್ಲ ಅವ್ರು ಈಗ ತ್ರಾಸ ಆಯ್ತು ಅನ್ನೋದು ಮತ್ತೆ ಅಂತ ಧೈರ್ಯದಲ್ಲಿ ಎಲ್ಲರೂ ಇವ್ರಿಗೆ ಬ್ಯಾಡ ಅಂತಿದ್ರು. ಕೋವಿಡ್ ಹಿಡಿಬೇಡ, ನಾನು ಸಣ್ಣವರಿಗೆ ಮನೆ ಮದುವಾಗಿ ನಾ ಇವ್ರಿಗೆ ಸರ್ ಹೆಂಗ್ ಮಾಡೋದು, ನಾ ಮಾಡ್ತೇನೆ, ನಾನು ಜವಾಬ್ದಾರಿ ತಗೋತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಇದ್ದಾರೆ, ಲಂಡನ್ದಾಗಿದ್ದಾರೆ, ಅಮೆರಿಕಾದಾಗಿದ್ದಾರೆ, ಎಲ್ಲ ಕಡೆ ಕೇಳ್ಕೊಂಡಿದ್ದೀನಿ ನಾವು ಮಾಡ್ತೀನಿ ಅಂದಾಗ ನಾವು ಜೋರಾಗಿ ಪ್ರವರ್ತನ ಕೊಡಿ ಹೋಗಿದ್ರು. ನಾವು ಮಾಡ್ತೇವೆ ಜವಾಬ್ದಾರಿ ಹೊರ್ತೇವೆ, ಆಯ್ತು ಮಾಡಿ ಅಂದ್ರೆ ನಮ್ಮ ಶಕ್ತಿಯನ್ನು ಹಿಂದೆ ಯಾರೇ ಕೊಟ್ಟಿದ್ದ ಡಾಕ್ಟರ್ ಬಂದಿದ್ದಕ್ಕೆ ನಾವೇ ಗೆಲ್ಲೋದು, ನೀವು ಬಂದಿದ್ದಕ್ಕೆ ನಾವೇ ಗೆಲ್ಲೋದು. ಅದು ನೀವು ಮಹೇಶ್ ಹಿಂಗ್ ಮಾಡಬೇಕು, ಫೋನ್ ಚರ್ಚೆ ಆಗ್ತಿರ್ತಾವ, ನಮ್ಗೆ ಹಿಂಗ್ ಮಾಡಬೇಕು, ಸಮಾಜಕ್ಕೆ ಹಿಂಗ್ ಮಾಡಬೇಕು, ಇದನ್ನೆಲ್ಲ ಹಿರಿಯರು ಮಾಡ್ತಾವೆ. ಕೇಳ್ಕೋಬೇಕಾಯ್ತು, ಅವ್ರ ಜೊತೆ ಸಂಬಂಧಗಳು ಇಟ್ಕೋಬೇಕಾಯ್ತು. ನಾವು ಸಂಬಂಧ ಇಟ್ಕೊಂಡಿಲ್ಲ, ನಾನು ಅವ್ರು ತಿಳಿಲಿಲ್ಲ, ಅವ್ರು ನನಗೆ ಬಿಡ್ಲಿಲ್ಲ, ಇವತ್ತು ವಿಚಾರವನ್ನೇ ಬಿಟ್ಟು ಬಿಡಬೇಕು. ಆ ದಿಶೆಯಿಂದ ಇವತ್ತು ಏನ್ ನನ್ನ ಈ ಹುಟ್ಟು ಹಬ್ಬಕ್ಕೆ ಈ ಗೆಳೆಯರ ಬಲಗಿರ್ಬೋದು ಅಥವಾ ಅಳಿಯಂದರ ಬಲಗಿರ್ಬೋದು ಅಥವಾ ಹಿರಿಯರ ಮಾವಂದಿರಾದ ವಿಜಯ ಮಾಡಿಕೊಡ್ಕೊಂಡು ಇವರೆಲ್ಲ ನೇತೃತ್ವದಲ್ಲಿ ಈ ಭಾಗದಿಂದ ಏನ್ ನಮ್ಮ ಈ ಪ್ರೀತಿ ಕೊಟ್ಟು ಬಂದಿದ್ದೀವಿ, ನಿಮ್ಮೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ, ಅದ್ರ ಜೊತೆಗೆ ನಮಗೂ ಸಹಿತ ಮಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನಾವು ಏನಿರಲಿ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ಸಹೋದರರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತಿನ ವಿರಾಮ ಹೇಳ್ತೀನಿ. ಎಲ್ಲ ಹಿಂದೆ ಗುಂಡಕಲ ಅಂತಂದ್ರೆ ಅವ್ರ ಯಾತ್ರೆ ಅನುಭವಿತರ ಪ್ರಮುಖರಿಗೆ ಪಾತ್ರಶ್ರೀ ಗಂಗಾ ಮಾತೆ ಹಾಗೂ ನಮ್ಮ ಎಲ್ಲ ಮಠಾಧೀಶರ ಒಂದು ಕೃಪಾಶೀರ್ವಾದದಿಂದ ಮಹೇಶ್ ಬಂದೆ ಎಲೆಕ್ಟ್ರಿಕ್ ಬಂದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಒಬ್ಬ ಇದ್ರ ಮನುಷ್ಯ ಒಂದು ಇಡೀ ಕಾರ್ಯಕ್ಕೆ ಕೈಲಾಸ ತಿಳ್ಕೊಂಡ ಬಸವಣ್ಣ ಅಂತ ಯಾವ ರೀತಿ ಕೆಲಸ ಅಲ್ಲ ಆಗುತ್ತಕ್ಕ ಬಿಡುದು ಅಂತ ಒಂದು ಮನುಷ್ಯ ಪುಣ್ಯ ದಿವಸದಾಗ ಅಗದಿ ಒಂದು ಈ ಶುಭ ಮುಹೂರ್ತದಾಗ ಹುಟ್ಟ ಆಚರಿಸೋರು ನಾವು ನೀವೆಲ್ಲರೂ ಕೂಡ ಅವನು ಚಿನ್ನಬಿಡ್ಡ ಅಂತ ಹೇಳಬೇಕಾಗ್ತದೆ. ಈಸು ಮನುಷ್ಯ ಬಹಳ ಬರ್ತಲ್ಲ, ತಳ ಮುಟ್ಟತಕ್ಕ ನೀರ ಮುಟ್ಟತಕ್ಕ ಬರುದಿಲ್ಲ, ಯಾರ ಅಗದಿ ಪರ್ಫೆಕ್ಟ್ ಇರ್ತಾವ. ಹಂಗ ಮಹೇಶ್ ಮತ್ತೆ ಯಾವ ಫೀಲ್ಡ್ನಾಗ ಹೋಗ್ತಾ ತಳ ಹೇಗೈತೆ ಅದನ್ನ ನೋಡಿ ಬರ್ತಕ್ಕ ಒಟ್ಟ ಸಮಾಧಾನ ಇರ್ತದೆ. ಯಾಕೆ ಮಾತಾಡೋದಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಆದಂತ ಒಂದು ಮೆಂಬರ್ದಾಗ ಅನೇಕ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಜಿಲ್ಲಾ ಪಂಚಾಯತ್ ಯಾವ್ಯಾವ ಇಲಾಖೆ ನಾವು ಏನಿದಾವು ಎಲ್ಲ ಅಭ್ಯಾಸ ಮಾಡಿ ಅವು ಎಲ್ಲ ನಮ್ಮ ಹರಿವು ತಂದವಾಗ ಮಹೇಶ್ ಮತ್ತೆ ಅದ್ರ ನೋಡಿ ನಮ್ಮ ಶಾಸಕರಿದ್ದರು, ಅಂತವನ್ನ ಕೋಟಿಮಂಡಿ ಸರ್, ಪ್ರಭಾಕರ್ ಅಣ್ಣ ಸಹಿತಿದ್ದಾರೆ, ಮಾಜಿ ಎಂಪಿ ಆದಂತ ಸನ್ಮಾನ್ಯ ರಮೇಶ್ ಅಣ್ಣ ಕಟ್ಟಿಯವರು ಸಹಿತಿದ್ರು. ಈಗ ಈಗಿನ ಸಂಸದರಾದ ಶ್ರೀ ಅಣ್ಣಸಾಬಣ್ಣ ಬೆಳ್ಳಿಯವರೆಲ್ಲ ಒಂದು ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರದಿಂದ ಇಷ್ಟೊಂದು ಹೆಸರು ಬರಬೇಕಾದ ಮನುಷ್ಯ ಮಾಡಿದ್ರು.
ಯಾರು ಮಾಡ್ತಾರೆ ಹೇಳ್ರಿ, ಎಲ್ಲ ದಂಧೆ ಬಿಟ್ಟ ಒಂದು ಟೈಮ್ ಎಲ್ಲ ಅಂಗಡಿ ತರ್ಕೊಂಡು ನಿಲ್ಬೇಕಾಗ್ತದೆ. ಮಂದಿ ಕೆಲಸ ಮಾಡ್ಬೇಕಾದ್ರೆ ಮನೆ ಕೂತ್ರ ಆಗುದಿಲ್ಲ. ಯಾರು ಎಲ್ಲಿ ಕೆಲಸ ಮಾಡ್ತಾರೋ ಮನುಷ್ಯ ಅವ್ರು ನಮ್ದೆ. ಆ ನಿಟ್ಯಾಗ ಬಂದಾದ ಕೆಲಸ ಆಗಲಿ ಬಿಡ್ಲಿ ಅಡ್ಡೆ ಮಾತು ಹೋಗಲ್ಲ ತಿರುಗಿ ಅದು ಹೋಗ್ರಿ. ಆ ನಿಟ್ಯಾಗ ಎಲ್ಲರೂ ನಿಮ್ದೊಂದು ಯಜಮಾನ ಇರ್ಲಿ, ಅದೇ ರೀತಿ ಆಯುಷ್ಯ ಆರೋಗ್ಯ ಕಟ್ಟ ಹೆಚ್ಚಿಲ್ಲ ಅಂತ ಹೇಳ್ತಾ ಮಾಡಿದಂತ ಕೆಲಸ ಹೇಳ್ತಾರೆ. ಈ PKPS ನಾಗ ಒಂದು ಅಧಿಕಾರ ವಹಿಸ್ಕೊಂಡಂತ ಒಂದು 15-20 ವರ್ಷದ ಅರ್ಥಕರ್ತ ಸೊಸೈಟಿ ಆ ನಂತರ ಏನು ಆಯ್ತಾ ಸುಮಾರು ಈಗ ಅಂದ್ರೆ 10 ಕೋಟಿ ರೂಪಾಯಿ ನಮ್ಮ PKPS ಇದ್ರೆ ಅದೊಂದು ಸಾಲ ಕೊಡುವ ವ್ಯವಸ್ಥೆ ಮಾಡ್ತಾರೆ. ಅದ್ರಾಗ ಎಷ್ಟು ಮಂದಿ ಗೌರ್ಮೆಂಟ್ ಸಹಾಯಧನ ಬಡ್ಡಿ ತಕ್ಕ ಅನುಕೂಲ ಆಗಿದಾವಲ್ಲ, ಯಾಕೆ ಕೊಟ್ರೆ ನಾವು ಬ್ಯಾಗ ಇಷ್ಟ ಆಗೈತಿ ರಮೇಶನ ಕಟ್ಟಿದಾರ ಏನಿರಲ್ಲ ಅದಕ್ಕೆಲ್ಲ ಅಮೌಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನಾದ್ರೆ ಪ್ರೀಮಿಯರ್ ರಮೇಶನ ಕಟ್ಟಿರ್ತಾರೆ. ಈಗ ಜಡ್ಪಿ ಆಗ್ಬೇಕಾದ್ರೆ ಮಮತವನ್ನ ನಮ್ಮ ನೆಚ್ಚಿನ ಶಾಸಕರು ಐವಳೆ ವರ್ಷಕ್ಕೆ ಇವ್ರು ಏನ್ ಕೆಲಸ ಮಾಡ್ತಾರೆ ಯಾರಿಗೂ ಇಲ್ಲದಿಲ್ಲ. ಇದನ್ನ ಮಾಡೋದ್ರಿಂದ ಅವ್ರ ಒಂದು ಬಲದಿಂದ ಎಲ್ಲ ಕೆಲಸಗಳಾಗಿಲ್ಲ. ಇದು ಯಾವಾಗ ಇದ್ದೋದ್ರ ಮುಂದಿನ ಚಿತ್ರ ಮಾಡ್ತಾರೆ ಹೇಳುತ್ತಾ ಈಗಾಗಲೇ ಪ್ರಭಾಕರನ ಕೊಡಿ ನಾಯಕತ್ವ ಮೆಚ್ಚಿನ KLE ಸೊಸೈಟಿಗೆ ಒಂದು ನಾಮನಿರ್ದೇಶನ ಮಾಡಿ ಲೋಕಲ್ ಬಾಡಿ ಅದರಂತೆ ಚಿಕ್ಕೋಡಿ ಹಾಸ್ಪಿಟಲ್ ಸೆಕ್ರೆಟರಿ ಮೆಂಬರ್ ಆಗಿದ್ದಾರೆ. ಈ ರೀತಿ ಪ್ರಭಾಕರ್ ಅನ್ನೋದು ಋಣ ಮಹೇಶ್ ಪ್ರತಿಭೆ ಮಾಧವನಂದ ಸಿಕ್ಕಾಪಟ್ಟೆ ಐತೆ ಅವ್ರಿಗೂ ಅವ್ರಿಗಿದ್ದಾರೆ. ಈ ರೀತಿ ಎಲ್ಲಾರ್ದು ಇಲ್ಲಿ ವೈಯಕ್ತಿಕ ಹೆಸರು ತಗೋಕ್ ಬರಲಿಲ್ಲ. ಎಲ್ಲರೂ ಒಂದು ಸಹಕಾರದ ಮಹೇಶ್ ಮತ್ತೆ ಒಂದು ಉನ್ನತ ಕೆಲಸ ಮಾಡದ ಈ ನಿಟ್ಟಿನಾಗ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿ. ಇವು ಮಹೇಶ್ ಮತ್ತೆ ಅಂತ ಇಷ್ಟು ದೃಢ ನಿರ್ಧಾರ ಆಗಕ್ಕೆ ಯಾಕಪ್ಪ ಅಂದ್ರೆ ತಂದೆ ಬಸಮ್ಮಮ್ಮ ಕಶ್ಮೀರ್ಲಿ ಬಂದವು ಹಂಗಿದ್ರೆ ನಾವು ಸುಮಾರು 10 ರೂಪಾಯಿ ಸಂಘಟನೆ ಸೇನೆ ತೆಗಿತಾರೆ. ಅದು ಈಗ ಕಾಕೋದಿಲ್ಲ ಅಷ್ಟ ನಮ್ಗೆ ಸಂತೋಷ. ಅದೇ ರೀತಿ ನಮ್ಮ ಸೋದರರಾಗಿ ನಮ್ಮ ತಂದೆಯವರ ದಿವಂಗತ ಬಸವಂತ ಕೋಟಿವಾಲೆ ಅವರ ಮೊದಲೇ ಮಂದಿ ಬಂದೆ ಅಕ್ಕಿ ಮಗ ಮಹೇಶ್ ಬಂದ ಕೋಟಿವಾಲೆ ಬಸವಂತ ಮಹೇಶ್ ಬಂದಿಗೆ ಅಂದಾಗ ಎಲ್ಲ ಧೈರ್ಯ ಐತೆ ಅಂತ ನಾವು ಮಾಡ್ಕೊಂಡು ಹೇಳಿ ಇಲ್ಲೆಲ್ಲರೂ ಒಂದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲರಿಗೂ ಇರಲಿ. ಬರುವಂತ ದಿನಗಳಲ್ಲಿ ಮಹೇಶ್ ಬಂದಿಗೆ ಏನು ಕಾಪಾಡ ಹೇಳಿ ಪ್ರಾರ್ಥಿಸುತ್ತಾ ಅವ್ರ ಜೊತೆ ಎಲ್ಲರೂ ನಮ್ಮ ಎಲ್ಲ ಹಿರಿಯರ MLA ಸಾಹೇಬರು ಎಲ್ಲರೂ ಮಾತೇವರು ಒಂದು ಎಲ್ಲ ಪ್ರಭಾಕರ ನಂಬಿರ್ತಾರೆ. ಎಲ್ಲರೂ ಕೂಡಿ ಮುಂದಿನ ದಿವಸದಾಗ ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಹೇಳಿ ನಾನು ಅನುವು ಮಾಡಿಕೊಟ್ಟ ಎಲ್ಲ ಸಂಯೋಜಕ್ಕೆ ವಂದಿಸಿ ಭಗವಂತ ನೀನು ಮಳೆ ಕೊಟ್ಟಿರ ನೋಡ್ರಿ ನೀವು ಎತ್ತನ ಮಗನ ಎತ್ತಂತ ಕುಬಿಲಿ ಎತ್ತಿದ್ದಂತ ಸಂಬಂಧ ವಯ್ಯ ಅಂತ ಒಂದು ಗುಹೇಶ್ವರ ವಚನೆ ಕಾಲು ಹಾಕ್ಬಿಟ್ಟಿಪ್ಪ ಅಂದ್ರೆ ಇಂಥ ಒಂದು ಕೆಲಸ ಕೈಗೊಂಡು ಒಂದು ಸುಧಾರ ಚುಣ್ಣೆ ಮಳೆ ಇಲ್ಲ ಅಂತಂದ್ರೆ ಯಾರು ಆಗ್ತದೆ. ಎಲ್ಲ ಮನೆಗೆ ಎಲ್ಲ ಮನೆ ಬಂದಿದೆ ಆರಾಮ್ಸೆ ಫಸ್ಟ್ ಕ್ಲಾಸ್ ಮಾಲಿ ಕೊಯ್ಲಿ ಎಲ್ಲ ಇದನ್ನ ಮಾಡಿ ಆಶೀರ್ವಾದ ಕೂಡ ಆಶೀರ್ವಾದ ಮಾಡ್ರಿ. ಆ ರೀತಿ ಎಲ್ಲರೂ ಸಮಾಧಾನ ಮಾಡ್ಬೋದು ತಗೋಬೇಕಂತ ಎಲ್ಲರೂ ಮತ್ತೊಮ್ಮೆ ಮಹೇಶ್ ಮತ್ತೆ ಹುಟ್ಟುಹಬ್ಬದ ನಿಮಿತ್ತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಜೋಡಿಸಿ ಬಂದೇನೆ ಎಲ್ಲಕ್ಕಿಂತ ಮೊದಲಿಗೆ ತಾಯಿ ಋಣ ತಗೊಂಡು ಭೂಮಿಗೆ ಬಂದಿರ್ತಾನೆ. ತಾಯಿ ಋಣ ತೀರಿಸಲಿಕ್ಕೆ ಆಗಂಗಿಲ್ಲ. ಹಾಗೆ ಅವರ ಮೇಲೆ ಸಮಾಜದ ಋಣ, ಶಿಕ್ಷಣ ನೀಡಿದ ಗುರುಗಳ ಋಣ, ಸ್ನೇಹಿತರ ಋಣ, ಬಂಧು ಬಳಗದವರ ಋಣ, ಭೂಮಿ ತಾಯಿಯ ಋಣ, ಹೀಗೆ ಬಹಳಷ್ಟು ಋಣವನ್ನ ಹೊತ್ತು ಮನುಷ್ಯ ಜೀವನವನ್ನ ಸಾಗಿಸ್ತಾನೆ. ಆ ಎಲ್ಲಾ ಋಣಗಳನ್ನ ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ 1% ಮಾತ್ರ ನಾವು ಸಾಧಿಸಲಿಕ್ಕೆ ಆದ್ರೂ ಕೂಡ ಅದು ಯಶಸ್ಸು ಅಂತ ಹೇಳಿ ನಾವು ತಿಳ್ಕೊತೀವಿ. ಮಹೇಶನ್ನ ಅವ್ರ ಜೀವನವನ್ನು ನೋಡಿದ್ರೆ ಅವರು ಎಲ್ಲಾ ಋಣಗಳನ್ನು ತೀರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ತಾಯಿ ಋಣ ಯಾರು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಎಷ್ಟೋ ನಮ್ಮ ಸಮಾಜದಲ್ಲಿರುವಂತಹ ಬಡವರು, ದೀನರು, ದಲಿತರು, ಕೆಲವು ತಾಯಂದಿರಿರ್ತಾರೆ ಅಸಹಾಯಕರು, ಕಷ್ಟದಲ್ಲಿರುವಂತವರು, ಅಂಥವರ ಸಹಾಯ ಮಾಡಿ ಅವ್ರ ಕೈ ಹಿಡಿದು ಅವ್ರ ಸಮಾಜದಲ್ಲಿ ಮುಂದಕ್ಕೆ ನಡೆಯುವಂತೆ ಮಾಡುವಂತಹ ಕಾರ್ಯವನ್ನ ಮಹೇಶನ್ ಅವರು ಮಾಡಿ ಒಂದು ಮಟ್ಟಕ್ಕೆ ತಾಯಿ ಋಣ ತೀರಿಸ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ಸಮಾಜದಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಭೂಮಿಯ ಋಣವನ್ನು ಕೂಡ ಸಾವಿರಾರು ಗಿಡಗಳನ್ನು ನೆಟ್ಟು ಅವರು ತೀರಿಸ್ತಾ ಇದ್ದಾರೆ. ಸ್ನೇಹಿತರ ಕಷ್ಟ ಕಾಲಕ್ಕೆ ಸಹಾಯಕ್ಕೆ ಬಂದು ಸ್ನೇಹಿತರ ಋಣವನ್ನು ತೀರಿಸ್ತಾ ಇದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡಿ ಶಿಕ್ಷಣದಲ್ಲಿ ಆಧುನಿಕೀಕರಣ ಹಾಗೆ ತಂತ್ರಜ್ಞಾನ ಅಳವಡಿಕೆ ಮಾಡುವಂತೆ ಎಲ್ಲ ಕಡೆಗೆ ಪ್ರೋತ್ಸಾಹ ಮಾಡ್ತಾ ಎಲ್ಲಾ ಸರ್ಕಾರಿ ಯೋಜನೆಗಳನ್ನ ಎಲ್ಲಾ ಈ ಶಾಲೆಗಳಿಗೆ ಮುಟ್ಟುವಂತೆ ಮಾಡಿ ಶಿಕ್ಷಣ ನೀಡಿದ ಗುರುವಿನ ಋಣವನ್ನು ಕೂಡ ಅವರು ತೀರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಾವು
ಕಷ್ಟದಲ್ಲಿದ್ದಾಗ ದೇವರ ಹತ್ರ ಹೋಗ್ತೀವಿ, ಪರಮಾತ್ಮ ಹತ್ರ ಹೋಗ್ತೀವಿ, ಅಲ್ಲಿ ಕಾಲು ಬೀಳ್ತೀವಿ. ಯಾವಾಗ ಆ ದೇವರ ಮುಂದೆ ಕೈ ಮುಗಿದು ನಾವು ಕೇಳ್ಕೊಂತೀವಿ, ನನ್ನ ಕಷ್ಟದಲ್ಲಿದ್ದೀನಿ, ನನಗೆ ಈ ಕಷ್ಟದಿಂದ ಪಾರು ಮಾಡು, ಈ ಕಷ್ಟದಿಂದ ಹೊರಬರುವ ಶಕ್ತಿ ನನಗೆ ಕೊಡು ಅಂತೇಳಿ ನಾವು ಕೈ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡೋದ್ರೊಳಗೆ ದೇವರು ಇಂಡೈರೆಕ್ಟ್ಲಿ ನಮ್ಗೆ ಏನ್ ಮಾಡಿರ್ತಾನೆ, ಆ ಶಕ್ತಿಯನ್ನು ತುಂಬಾಕ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ಅಂದ್ರೆ ನಮ್ಮ ಕಷ್ಟ ಪರಿಹಾರದ ಕೆಲಸ ಅಲ್ಲಿ ಪ್ರಾರಂಭ ಆಗಿರುತ್ತೆ ಅಂತ ಹೇಳಿ ನಾವು ನೀವೆಲ್ಲರೂ ಭಾವಿಸ್ತೀವಿ. ಹಾಗೆಯೇ ಮಹೇಶ್ ಅನ್ನ ಅವ್ರ ಕಡೆ ಒಂದು ಕಾಲ್ ನಮ್ಗೆ ಹೋದಂದ್ರೆ ಸಾಕು ನೋಡಿ, ಭೇಟಿಯಾಗೆ ಸಮಸ್ಯೆ ಹೇಳ್ಬೇಕಂತಿಲ್ಲ, ಕಾಲ್ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಬಗೆಹರಿತಾವ. ನಾವು ಕಾಲ್ ಮಾಡಿ ಸಮಸ್ಯೆ ಹೇಳತ್ತೀವಿ ಅನ್ನೋದ್ರಲ್ಲಿ ಅವ್ರ ಕಾರ್ಯವೈಖರಿ ಹೆಂಗೈತೆ ನೋಡೋಣ. 2 ಮೊಬೈಲ್ ಇದಾವ, 4 ಸಿಮ್ ಇದಾವ ಅವ್ರ ಕಡೆ. 2 ಮೊಬೈಲ್ ಹೆಂಗ್ ಕೆಲಸ ಮಾಡ್ತಾವ ಅಂದ್ರೆ, ಒಂದ್ ಮೊಬೈಲ್ ನಾವು ಕಾಲ್ ಮಾಡಿರ್ತೀವಿ, ಅನ್ನ ಹಿಂಗೊಂದ್ ಐತ್ರಿ, ಕಾಲೇಜ್ ಅಡ್ಮಿಷನ್ ಸಿಗತ್ರಿ ಅಥವಾ ದವಾಖಾನೆದಾಗ ಸೇರ್ಸೋದೈತ್ರಿ, ಏನೋ ನಮ್ ಸಮಸ್ಯೆ ಈ ಕಡೆ ಹೇಳತ್ತೀವಿ ಅನ್ನೋಬಿಡೋದ್ರೆ ಈ ಕಡೆ ಮೊಬೈಲ್ನಾಗ ಕಾಲ್ ಡೈಲ್ ಆಗಿರ್ತದೆ. ಡಾಕ್ಟರ್ಗೋ, ಪ್ರಿನ್ಸಿಪಲ್ರಿಗೋ, ಯಾವುದೋ ಸಂಸ್ಥೆ ಅಧ್ಯಕ್ಷರಿಗೋ, ಚೇರ್ಮನ್ರಿಗೋ, ಯಾರಿಗೋ ಕಾಲ್ ಆಗಿರ್ತೈತಿ. ಮಾತಾಡೋ ಶೈಲಿ ಹೆಂಗಂದ್ರ ಆ ಮೊಬೈಲ್ ಮೇಲೆ ಈ ಮೊಬೈಲ್ ಇಟ್ಟು ಮಾತಾಡ್ತಾರ. 1 ನಿಮಿಷ ತಡಿ ಅಂತ ಹೇಳಿ, ಸರ್ ಹಿಂಗೊಬ್ಬರು ಕಳ್ಸತ್ತೇವಿ, ಹಿಂಗ ಆಗ್ಬೇಕ್ರಿ, ಆಯ್ತ್ರಿ ನಾ ಕಳಿಸ್ರಿ ಅಂತಾರ. ಅಲ್ಲಿ ನಿಮ್ ಕೆಲಸ ಮುಗಿತು. ಸಮಸ್ಯೆ ಹೇಳ್ಕೊಂಡ್ರೆ ನಿಮ್ ಸಮಸ್ಯೆ ಬಗೆಹರಿದ್ವಿ ಅಂತ ಕಾರ್ಯ ಮಾಡುವ ಇನ್ನೊಂದು ವ್ಯಕ್ತಿ ನಮ್ಮ ಮಹೇಶ್ ಅವರಿದ್ದಾರೆ. ನಿಮ್ಮ ಕರೋಶಿಗೆ ಅವರು ಸಿಕ್ಕಿರೋದು ಒಂದು ಭಾಗ್ಯ. ಚಿಕ್ಕೋಡಿ ತಾಲೂಕಿನೊಳಗ ನನ್ನ ಪ್ರಕಾರ ಮಾದರಿ ಗ್ರಾಮ ಅಂದ್ರೆ ಕರೋಶಿ. ಯಾಕಂದ್ರೆ ಇಡೀ ದೇಶಾದ್ಯಂತ ಏನ್ ಬೇಕಾದ ದಂಗೆಗಳಾಗಲಿ, ಸ್ಟ್ರೈಕ್ಗಳಾಗಲಿ, ಏನ್ ಬೇಕಾದ್ರೂ ಕೂಡ ಕರೋಶಿಯಾಗ ಒಂದ ಹುಲ್ಲಿನ ಕಡ್ಡಿ ಕೂಡ ಅಳಗಾಡಂಗಿಲ್ಲ. ಅದು ಅಳಗಾಡಬೇಕಾದ್ರೆ ಮಹೇಶನ್ ಅವ್ರನ್ನ ಕೇಳಿ ಅಳಗಾಡ್ಬೇಕು. ಹಾಗೆ ಏನೋ ಸಮಸ್ಯೆ ಆದ್ರೂ ಕೂಡ ಬಹಳ ಸುಲಭವಾಗಿ ಅದನ್ನ ಬಗೆಹರಿಸ್ತಾರ. ಅಷ್ಟ ಧೈರ್ಯವಂತರಿದ್ದಾರೆ, ಅಷ್ಟ ತಿಳುವಳಿಕೆ ಹೇಳ್ತಾರೆ. ಮತ್ತ ಅವ್ರ ಒಂದು ಅತ್ಯಂತ ಒಳ್ಳೆ ಗುಣ ಏನಪ್ಪಾ ಅಂತಂದ್ರೆ, ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿ ಅವ್ರನ್ನ ದೋಸ್ತಿ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ. ಅಂತ ಆತ್ಮೀಯತೆಯನ್ನು ಹೊಂದಿದಂತ ವ್ಯಕ್ತಿ ಮಹೇಶ್ ಅವರಿದ್ದಾರೆ. ನಮ್ಮ ಸಿಎಲ್ಇ ಸಂಸ್ಥೆಗೂ ಕೂಡ ಅವರೊಂದು ಬಲ ಇದ್ದ ಹಾಗೆ ನಮ್ಗೆ ಅನೇಕ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ. ಮುಂದೆ ಕೂಡ ಹೀಗೆ ಅವರ ಯಶಸ್ಸಿನ ದಾರಿ ಮುಂದುವರಿಯಲಿ. ಭವಿಷ್ಯತ್ತಿನಲ್ಲಿ ರಾಜಕೀಯವಾಗಿ ಕೂಡ ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸಿರಿ ಎನ್ನುವಂತ ಆಶಯ ನುಡಿಯನ್ನ ತಮ್ಮೆಲ್ಲರ ಮನದಾಳದ ಮಾತನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿ ನನಗೆ 1-2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನಾವು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನಾವು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಇನ್ನು 57 ಸಂವತ್ಸರಗಳನ್ನು ಕಳೆದಿರ್ತಕ್ಕಂಥ ಮಹೇಶಣ್ಣ ಬಾತಿ ಅವರು ಮುಂದಿನ ದಿನಗಳನ್ನು ಕೂಡ ಪ್ರತಿ ಕ್ಷಣವನ್ನು ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಸಮಾಜದ ಕಣ್ಣೀರನ್ನು ಒರೆಸುವುದಕ್ಕಾಗಿ, ಸಮಾಜದ ನೊಂದು ಬೆಂದವರ ಜೀವನಕ್ಕೆ ದಾರಿ ದೀಪವಾಗಿರಲಿಕ್ಕಾಗಿ, ಅವರಿಗೆ ಅನ್ನವನ್ನು ಕೊಡುವುದಕ್ಕಾಗಿ, ಯಾರು ಹಸಿದವರಿಗೆ ಹಸಿದು ಬೆಂದಿದ್ದಾರೆ ಅವರಿಗೆ ಅನ್ನವನ್ನು ಕೊಡುವುದಕ್ಕಾಗಿ ಅವರ ಜೀವನ ಮುಡಿಪಾಗಿ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಕೆಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ಬಹಳ ಸರಳ ಸಜ್ಜನಿಕೆ ಸಾಕಾರ ವ್ಯಕ್ತಿ. ಇವತ್ತು ಲೀಡರ್ಸ್ ಅಂದ್ರೆ ಬಹುಶಃ ತಮಗೆಲ್ಲ ಗೊತ್ತಿರಬಹುದು. ಒಬ್ರು ಫೋನ್ ಹಚ್ಚಿದ್ರೆ ಅವರು ಮೊದಲು PA ನಂತರ ಸೆಕೆಂಡ್ PA, ಆಮೇಲೆ 3ನೇ PA, 4ನೇ PA, 5ನೇ PA ನಂತರ ಅವನ ಕನೆಕ್ಟ್ ಆಗ್ಬೇಕಾದ್ರೆ ನಾವು 3 ತಿಂಗಳ ನಾವು ವೇಟ್ ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ನೊಂದು ಬಂದಿರ್ತಕ್ಕಂಥ ಒಂದು ಕಲ್ಲಿನಲ್ಲಿ ನೇಗಿಲನ್ನು ಹೊಡಿತಕ್ಕಂಥ ರೈತ ಕೂಡ ಫೋನ್ ಮಾಡಿದ್ರೆ ಹಿಡಿತಕ್ಕಂಥ ಒಬ್ಬ ಸಾಕಾರ ಸಜ್ಜನಿಗೆ ವ್ಯಕ್ತಿ ಮಹೇಶನ ಪಾತೆ ಅಂತಕ್ಕಂಥ ಮಾತು. ಅದಕ್ಕಾಗಿ ನೀವೆಲ್ಲ ಬದುಕಬೇಕು ಅಂತಂದ್ರೆ ಅವರನ್ನ ಹೊಗಳೋದಲ್ಲ ಇದು. ಅವರು ನಡೆದುಕೊಂಡು ಬಂದಿರತಕ್ಕಂಥ ಜೀವನದ ಯಾತ್ರೆ ಏನಿದೆ ಅದು ನಮಗೆ ಸ್ಫೂರ್ತಿ ಆಗಬೇಕು, ಅದು ನಮ್ಮ ಜೀವನಕ್ಕೆ ಮಾದರಿ ಆಗಬೇಕು. ಆ ರೀತಿಯಾಗಿ ನಾವು ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೊಂದಿಕೊಳ್ಳಬೇಕಾಗುತ್ತೆ. ಇಲ್ಲೆಲ್ಲ ಬಹಳಷ್ಟು ಜನ ಒಂದು ಅತ್ಯಂತ ಅವರು ಕೋಟೆವಾಲೆ ಸರ್ ಅವರು ಹೇಳಿದ್ರು, ಬಹಳ ಅನುಭವದ ಮಾತುಗಳನ್ನು ಹೇಳಿದ್ರು. ಅವರ ಭಾವ ತುಂಬಿ ಬಂತು, ಉದ್ವೇಗ ಮಾತಿನಲ್ಲಿ ಭಾವ ತುಂಬಿ ಬರ್ತಾ ಇತ್ತು. ಕಾರಣ ಏನು ಅಂತಂದ್ರೆ ಅವರೊಂದಿಗೆ ನಡೆದುಕೊಂಡಿರ್ತಕ್ಕಂಥ ಒಡನಾಟದ ಸಂಬಂಧ. ಅದಕ್ಕಾಗಿ ಅವರು ಒಂದು ಸಾರಿ ಮಾತಾಡಿದ್ರು ಅಂತ ಮೊನ್ನೆ ಒಂದು ವಿಷಯವನ್ನು ಹೇಳಿದ್ರು. ಯಾವ ನ್ಯಾಯಾಲಯದಲ್ಲೂ ಕೂಡ ಸಿಗಲಾರದಂತ ನ್ಯಾಯವನ್ನ ಒಂದು ಅರ್ಧ ಗಂಟೆಯಲ್ಲಿ ತೀರ್ಪನ್ನು ನೀಡಿ ಒಂದು ಮಾತನ್ನು ಹೇಳಿ 2 ಪಾರ್ಟಿಗೆ ನ್ಯಾಯವನ್ನು ಪಡಿಸಿ ಅವರ ಕಣ್ಣೀರನ್ನು ಒರೆಸಿರ್ತಕ್ಕಂಥ ರಾತ್ರಿ 12 ಗಂಟೆ ಆದರೂ ಕೂಡ ನಿಂತುಕೊಂಡು ಅದನ್ನು ಮುಗಿಸಿ ಬಂದಿದ್ದೀನಿ. ಅದನ್ನು ಉದಾಹರಣೆ ಹೇಳೋದಿಲ್ಲ. ಆದರೂ ಕೂಡ ರಾತ್ರಿ 2 ಗಂಟೆ ಆದರೂ ಕೂಡ ಅದನ್ನು ಮುಗಿಸಿ ಆ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ ಮನೆಗೆ ಬಂದು ಊಟ ಮಾಡಿ ರಾತ್ರಿ 3 ಗಂಟೆಗೆ ಮಲಗಿರ್ತಕ್ಕಂಥ ಒಬ್ಬ ನಾಯಕ ಯಾರಾದ್ರೆ ಅವರು ಮಹೇಶಣ್ಣ ಬಾಧ್ಯರ್ತಕ್ಕಂಥ. ಹಾಗಾಗಿ ನಾವು ನೀವೆಲ್ಲ ಶೋಕಿಗಾಗಿ ಬದುಕ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಗೆ ಏನೋ ಯಾವುದೋ ಒಂದು ಹುದ್ದೆ ಸಿಕ್ತು, ಇವತ್ತು ವಕೀಲ ಆದ್ನಿ, ಡಾಕ್ಟರ್ ಆದ್ನಿ ಅಂತಂದ್ರೆ ಅದು ಬದುಕಲಿಕ್ಕೆ, ಅದು ನಮ್ಮ ಜೀವನಕ್ಕೆ ಆಸ್ತಿ ಮಾಡ್ಕೊಳ್ಳಿಕ್ಕೆ ಅಲ್ಲ. ಅದು ನಮಗೆ ಸಿಕ್ಕಿರ್ತಕ್ಕಂಥ ಹುದ್ದೆ ಅದು ನಮ್ಮ ಜೀವನವನ್ನ ನಾವು 2 ಪಟ್ಟು 3 ಪಟ್ಟು ಅಥವಾ ನಮ್ಮ ಹೆಂಡತಿ ಮಕ್ಕಳಿಗಾಗಿ ಬದುಕಲಿಕ್ಕೆ ಅಲ್ಲ. ಈ ಸಮಾಜದ ಕಣ್ಣೀರನ್ನು ಒರೆಸಲಿಕ್ಕಾಗಿ ನಾವು ಬದುಕಬೇಕು. ಸಮಾಜದ ಕಣ್ಣೀರಿಗಾಗಿ ನಮ್ಮ ಜೀವನದ ಒಂದು
10 ಪೈಸೆ ಆದರೂ ಕೂಡ ನಾವು ಅದಕ್ಕೆ ಮುಡುಪಾಗಿ ಇಟ್ಟಿದ್ರೆ ಮಾತ್ರ ಅದು ಜೀವನ ಸಾರ್ಥಕವಾಗ್ತದೆ. ಅದಕ್ಕಾಗಿ ನಿಮಗಾಗಿ ಬದುಕಲಿಕ್ಕೆ ಏನು ಬಹಳಷ್ಟು ಬೇಕಾಗಲಿ. ಇವತ್ತು ಪ್ರಾಣಿಗಳು ಕೂಡ ಬರ್ತವೆ, ಹೊಟ್ಟೆ ತುಂಬಿಕೊಳ್ತವೆ, ಅವು ಕೂಡ ನಿದ್ದೆ ಮಾಡ್ತವೆ, ಅವು ಜೀವನ ಮಾಡ್ತವೆ, ಮನೆಗೆ ಬಂದು ಮಾಡ್ಕೊಳ್ತದೆ, ಮತ್ತೆ ಹೊರಗಡೆ ಹೋಗ್ತದೆ, ಊಟ ಮಾಡ್ತದೆ, ಮತ್ತೆ ಮನೆಗೆ ಮಲ್ಕೊಳ್ತದೆ. ಆದ್ರೆ ಪ್ರಾಣಿಗಳಂತೆ ಜೀವನ ಆಗಬಾರ್ದು. ನಮ್ಮ ಜೀವನ ಯಾವಾಗಲಾದ್ರೂ ಅರ್ಥಪೂರ್ಣವಾಗಬೇಕಾದ್ರೆ ಸಮಾಜದ ಕಣ್ಣೀರಿಗಾಗಿ, ಸಮಾಜದ ಕಣ್ಣೀರನ್ನು ಒರೆಸುವುದಕ್ಕಾಗಿ, ಹಸಿದವರ ಹೊಟ್ಟೆಗಾಗಿ, ನೊಂದವರ ಬಾಳಿಗಾಗಿ ನಮ್ಮ ಜೀವನವನ್ನು ಮುಡಿಪಾಗಿಟ್ಟಾಗ ಮಾತ್ರ ಸಾರ್ಥಕವಾಗ್ತದೆ. ಆ ಒಂದು ಇವತ್ತು 57 ಸಂವತ್ಸರಗಳನ್ನು ಅವರು ಪೂರೈಸಿದ್ದಾರೆ. ಇಂಥ 3-4 ಸಂವತ್ಸರಗಳನ್ನು ಈ ಸಮಾಜದ ಏಳಿಗೆಗಾಗಿ ಅವರು ಪೂರೈಸಲಿ. ಆ ಒಂದು ಶಕ್ತಿಯನ್ನ ತಾಯಿ ಶಾರದಾ ಅವರಿಗೆ ಕಲ್ಪಿಸಲಿ. ಗಡಿಗೆ ಬಸವೇಶ್ವರ ಅವರ ಕುಟುಂಬಕ್ಕೆ ಒಳ್ಳೆಯ ಶಕ್ತಿಯನ್ನ ತುಂಬಲಿ. ಒಳ್ಳೆಯ ಹುದ್ದೆಗಳನ್ನ, ಒಳ್ಳೆಯ ಸ್ಥಾನಗಳನ್ನು ಅವರು ಹಿರಿಯರು ಅಲಂಕರಿಸಲಿ. ಆ ಆಶೀರ್ವಾದವನ್ನು ಗುರುಗಳು ಮತ್ತು ತಾಯಿ ಗುರುಸಿದ್ದೇಶ ಅವರಿಗೆ ಕಲ್ಪಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಾತನಾಡಲಿಕ್ಕೆ ಅವಕಾಶ. प्रथम मी महेश अण्णा पाटील सरांना 57 वाढदिवसाच्या हार्दिक शुभेच्छा देतो. आणखी आय वेलकम ऑल द डिग्निटरीज ऑन द डेस. आपलं केसरी सोसायटीचं डॉक्टर प्रभाकर कोरे हॉस्पिटल चिकोडी हे कोरे सरांनी आपल्या चिकोडीच्या एरियामध्ये फार्मर्स असो, रैत फार्मरसाठी आणि गरीब लोकांसाठी हे हॉस्पिटल तयार केलेलं आहे. आपल्या हॉस्पिटलमध्ये खूपसे डिपार्टमेंट आहेत जे आपल्याला आता बेळगावला, कोल्हापूरला नाहीतर मिरजेला जाण्याची गरज नाहीये. आपल्या इकडे डॉक्टर्स अत्याधुनिक टेक्नॉलॉजी, अत्याधुनिक स्किल्सचे डॉक्टर्स आहेत. आपल्या इथं ऑर्थोपेडिक डिपार्टमेंट आहे जे डॉक्टर अभिषेक रायकर सांभाळतात. आपल्या इकडे गायनेकॉलॉजी म्हणजे स्त्री रोग तज्ञ डिपार्टमेंट आहे जे डॉक्टर अरविंद निंचे सर सांभाळतात. आपल्या इकडे पिडियाट्रिक आणि पिडियाट्रिक न्यूरोलॉजी डिपार्टमेंट आहे जे पूर्णपणे फॅसिलिटीज आहेत. तुम्हाला बेळगावला, मिरजेला, कोल्हापूरला जाण्याची गरज नाहीये. सगळे डिपार्टमेंट्स अवेलेबल आहेत. व्हिजिटिंग कार्डिओलॉजिस्ट असतात, पिडियाट्रिक न्यूरोलॉजिस्ट जॉईन झालेले आहेत डॉक्टर शंकर सोरसे. डायबेटिक डिपार्टमेंट आहे डॉक्टर अॅना. पॅथॉलॉजी डिपार्टमेंट आहे डॉक्टर प्रभावती मॅडम. मेडिसिन डिपार्टमेंट आहे डॉक्टर राणीगाडी, हे सांभाळतात. 24 तास एमर्जन्सी, फार्मसी, आणखी सिटी स्कॅन आपल्या हॉस्पिटलमध्ये अवेलेबल आहे. अति कमी दरात खूप चांगली ट्रीटमेंट होते. तुम्ही सगळेजण त्याचा लाभ घ्या. थँक्यू. ಇವತ್ತಿನ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹೆಸ್ಕಾಂನ ನಿರ್ದೇಶಕರಾದಂಥ ಮಹೇಶ್ ಭಾತೆ ಇವರ 57ನೇ ಹುಟ್ಟುಹಬ್ಬವನ್ನು ಈ ಒಂದು ಕರೋಶಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ, ಉತ್ಸಾಹದಿಂದ, ಅತಿ ಹುರುಪಿನಿಂದ ನಾವೆಲ್ಲರೂ ಆಚರಿಸಿದೆವು. ಇದರ ಹಿಂದೆ ಮಹೇಶ್ ಭಾತೆಯವರ ಯಶಸ್ಸಿನ ಗುಟ್ಟುಗಳಿವೆ. ಈ ಗುಟ್ಟುಗಳು ಯಾವಂದ್ರೆ 57 ವರ್ಷಗಳ ಸತತ ತಮ್ಮ ಶಿಕ್ಷಣ, ತಮ್ಮ ವಿದ್ಯಾಭ್ಯಾಸ, ಪ್ರತಿಯೊಂದು ನಡೆದು ಬಂದ ಹಾದಿಯನ್ನು ಗಮನಿಸಲಾಗಿ ಅವರು ಮೊದಲಿನಿಂದಲೂ ಸುಮಾರು 5ನೇ ಎತ್ತೆ ದಾಟಿದ ನಂತರ 7ನೇ ಎತ್ತೆ, 8ನೇ ಎತ್ತೆಯಿಂದ ಅವರಲ್ಲಿ ನಾಯಕತ್ವದ ಒಂದು ಗುಣಗಳನ್ನು ನಾವು ಕಂಡಿದ್ದೀವಿ. ಆ ನಾಯಕತ್ವಗಳ ಗುಣಗಳನ್ನು ಅದೇ ರೀತಿ ಅವರು ಮುಂದುವರಿಸಿಕೊಂಡು ಆ ನಾಯಕತ್ವದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿದರು. ಇದೊಂದು ಅತಿ ಮುಖ್ಯವಾದಂಥ ಅವರ ಯಶಸ್ಸಿನ ಹಿಂದಿರ್ತಕ್ಕಂಥ ಗುಟ್ಟು. ಮತ್ತೊಂದು ಮುಖ್ಯವಾದಂಥ ಗುಟ್ಟಂದರೆ ಯಾವುದೇ ಒಬ್ಬ ಸಾರ್ವಜನಿಕ ಇರಲಿ, ಒಬ್ಬ ಬಡವ ಮನುಷ್ಯ ಇರಲಿ, ಒಬ್ಬ ನಿರ್ಗತಿಕರಿರಲಿ, ಯಾರೇ ಬರಲಿ ಮನೆಗೆ, ಅವ್ರ ಸಲುವಾಗಿ ಅವಿರತ ಪ್ರಯತ್ನವನ್ನು ಮಾಡಿ ಅವರ ಕೆಲಸಗಳನ್ನು ಮಾಡುವಂತಹ ಉತ್ಸಾಹಿ ಮೊದಲಿನಿಂದಲೂ ಕಾಕೊಂಡು ಬಂದ ಇವತ್ತಿಗೆ ನಮ್ಮ BJP ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಒಬ್ಬ ಮುಖ್ಯ ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಯಾವುದೇ ಮುಂಬರುವ ಚುನಾವಣೆಯಲ್ಲಿ ಅವರು ಇನ್ನೂ ಯಶಸ್ಸನ್ನು ಗಳಿಸ್ತಾರೆ. ಅವರಲ್ಲಿರ್ತಕ್ಕಂಥ ಒಳ್ಳೆಯ ನಾಯಕತ್ವದ ಗುಣಗಳು, ಸಾಮಾಜಿಕ ಹಿತದೃಷ್ಟಿ, ಜನರ ಬಗ್ಗೆ ಕಳಕಳಿ, ಇದನ್ನೆಲ್ಲ ಮತ್ತು ಸಂಘಟನೆಗಳನ್ನು ನೋಡಿದರೆ
ಇನ್ನೂ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಅವರು ತಮ್ಮನ್ನು ತಾವು ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಿಗೆ ಬರ್ತಾಯಿದೆ. ನಾವೆಲ್ಲರೂ ಅವರಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತೀವಿ. ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮೂರಿನ ಎಲ್ಲರ ಒಂದು ಕಣ್ಮಣಿಯಾಗಿರ್ತಕ್ಕಂಥ ಮಹೇಶಣ್ಣ ಬಾತೆಯವರ 57ನೇ ಜನ್ಮದಿನದ ಒಂದು ಶುಭಾರಂಭದ ಕಾರ್ಯಕ್ರಮಕ್ಕೆ ಇವತ್ತು ಬಂದಂಥ ಜನರನ್ನು ನೋಡಿದರೆ ಬಹುಶಃ ಅವರು ಮಾಡಿದಂಥ ಸಾಮಾಜಿಕ ಸೇವೆ ಇರಲಿ ಮತ್ತು ಶೈಕ್ಷಣಿಕವಾಗಿ ಮಾಡಿದಂಥ ಕಾರ್ಯಗಳಿರಲಿ ಎಲ್ಲವನ್ನು ನಾವು ಇವತ್ತು ನೋಡಿದರೆ ಭಾಳ ಖುಷಿ ಆಗ್ತದೆ. ಅದಕ್ಕಾಗಿ ಮಹೇಶಣ್ಣ ಬಾತೆಯವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನರು ಇವತ್ತು ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿಕೊಂಡು ಇವತ್ತು ಮತ್ತೊಮ್ಮೆ ಎಲ್ಲ ನಮ್ಮ ಹಿರಿಯರು, ಊರಿನ ಹಿರಿಯರು, ಬೇರೆ ಬೇರೆ ಊರಿನಿಂದ ಬಂದಂಥ ಎಲ್ಲ ರಾಜಕೀಯ ವ್ಯಕ್ತಿಗಳು ಇವತ್ತು ಅವರಿಗೆ ಮತ್ತೊಮ್ಮೆ ಶುಭ ಹಾರೈಕೆಯನ್ನು ನಾವು ಎಲ್ಲರೂ ಕೋರುತ್ತೇವೆ. ಶುಭಾಶಯಗಳು. ಮಹೇಶಣ್ಣ ಬಾತೆಯವರ 57ನೇ ಹುಟ್ಟುಹಬ್ಬ. ಅವರ ಪ್ರಯುಕ್ತ ಎಲ್ಲರೂ ಗ್ರಾಮದವರು ಆ ಕಡೆ ಈ ಕಡೆ ಎಲ್ಲ ಹಳ್ಳಿಯವರು ಬಂದು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಅವ್ರ ಕೆಲಸಗಳನ್ನು ಶ್ಲಾಘಿಸಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಹೇಶಣ್ಣ ಬಾತೆಯವರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಯಾವಾಗಲೂ ಅವರು ಸಮಾಜಮುಖಿ ಮತ್ತು ಆದಾಯದು ರಾಜಕಾರಣ ಮಾಡದೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ ಅಂತ ನಾನು ಇವತ್ತು ಹೇಳಿ ಬಯಸ್ತು. ಅವ್ರ ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ತೀನಿ. ಎಲ್ಲರ ಪರವಾಗಿ ಹುಟ್ಟುಹಬ್ಬ ಶುಭಾಶಯಗಳು. ಓಕೆ. ಚಪ್ಪಾಳಿ ಮಾಡ್ಸಿ ಸ್ವಲ್ಪ ನಿಲ್ಸರಿ ಸ್ವಲ್ಪ ಪ್ರಾಸ್ತಾನ ರಾಮಮ್ಮನ ಕಡೆ ರಾಮ ನಾಯಕ ಹೋಗತ್ತಲ್ಲ ಅಕ್ಕ ಈ ಕಡೆ ಸೈಡ್ ಅವ್ರ ಈ ಕಡೆ ನೋಡ್ರಿ. ಶಂಕರ್ ತೋರು ಈ ಕಡೆ ನಿಲ್ರಿ ಈ ಕಡೆ ನೋಡಿ ಈ ಕಡೆ ನೋಡ್ರಿ ಒಂದೊಂದು ಹೋಗಿ ಕೊಟ್ಟು ಯಾರು ಹೇಳ್ತಾರೆ ತಗೊಂಡಿವಲ್ಲ ಎಂದು ಕೇಳಿಕೊಳ್ಳುತ್ತೇನೆ. ಅವರು ಸಂಬಂಧಿಕವಾಗಿ ಅರಿಯಾವತ್ತು ನಾವು ಭಾವ ಇದ್ರೂ ಸಹಿತ ಸ್ವಾಗತಿಸಿಕೊಳ್ಳುತ್ತೇನೆ. ದೇವರಾಜ್ ಬಸಪ್ಪನವರು ಮಲಾಪಿ ಮಾಡಬೇಕೆಂತೇಳಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಶೀರ್ವಾದ ಬೇರೆ ಮಾಡಿದ್ದಾರೆ. ಸಮಾರಂಭದ ಕೇಂದ್ರ ಬಿಂದು ಸಹೋದರ ಮಿತ್ರರಾದಂಥ 57ರ ತರುಣ ಮಹೇಶಣ್ಣ ಬಾಜಿ ಅವರಿಗೆ ಕಾರ್ಯಕ್ರಮ ವೆಂಕಟೇಶ್ವರ ಆಸ್ಪತ್ರೆ ಚಿಂತನೆ ಹಾಗೂ
ಮಹೇಶನ ಅಕ್ಕೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಪಂಚಾಕ್ಷರಿ ಬಸವನ್ ಹೈಜೋಳಿ ಶ್ರೀ ಮಹೇಶನ ಅಭಿಮಾನಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿಮಾನವನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಎಲ್ಲ ಉದ್ಯೋಗ
ಚಂದನ ಅಣ್ಣ ಸರಿ ತೋರ್ಸಕ್ ಬಂದು ತೋರ್ಸ ಮಂದಿ ಭಾಳ ಸ್ವಲ್ಪ ನೋಟ್ಸ್ ಹೆಂಗಪ್ಪ ಅವ್ರಿಗೆ ಅನ್ನ ಮಾಡಿದ್ವಿ ಆಯ್ತು ಮೊಮ್ಮಗ ಬಾ ಎಲ್ಲರ ಬಗ್ಗೆ ಇಲ್ಲೇ ಬರ್ರಿ ಹಂಗೆ ಬಾ ಇಲ್ಲಿ ಬರ್ಡೇ